के इधर आना है। ನೋಡ್ರಿ, ಅನೇಕರು ಇವತ್ತು ಕಮ್ಯುನಿಯನ್ ಸರ್ವಿಸ್ ಇದ್ರು ಕೂಡ ಅನೇಕರು ಬಂದಿಲ್ಲ. आज देखो आज कम्युनियन सर्विस है बट सभी थोड़ा आदमी नहीं आ गया, ज्यादा भी नहीं आ गया। ಅಂದ್ರೆ ನಾವು ಯಾರು ಕೂಡ ಮಿಸ್ ಮಾಡಬಾರ್ದು. हम लोग कोई मिस नहीं करना। ಸಬ್ಬತ್ ದಿನ ದೇವರ ದಿನವಾಗಿ, वो सब्बत दिन आना सभी यीशु मसीह का दिन हो, ಆ ದಿನ ನಾವು ಯಾರು ಕೂಡ ತಪ್ಪಿಸಿಕೊಳ್ಳಬಾರದು. इस दिन के लिए सभी कोई मिस नहीं करना है। ಪ್ರತಿಯೊಬ್ಬರು ಕೂಡ ಸಬ್ಬತ್ ದಿನದಲ್ಲಿ ಬರಬೇಕು. सभी आदमी सब्बत दिन से हम लोग चर्च के मंदिर का आना है। ಆದ್ದರಿಂದ ದೇವರು ನಮ್ಮನ್ನ ಆ ಸಬ್ಬತ್ ದಿನವು ದೇವರ ದಿನವಾಗಿರಲೆಂದು ದೇವರು ಬೈಬಲ್ ಅಲ್ಲಿ ನೋಡ್ತಾ ಇದ್ದೇವೆ. ಆ ದಿನ ಆಶೀರ್ವದಿಸಿದನು ಅಂತ ಬೈಬಲ್ ಅಲ್ಲಿ ಹೇಳ್ತಾರೆ. यीशु मसीह सब्बत दिन यीशु मसीह का स्पेशल डे, उसके लिए भगवान यीशु मसीह क्या कर दिया, वो आशीर्वाद किया। ಆದ್ದರಿಂದ ನಾವೆಲ್ಲರೂ ಸಬ್ಬತ್ ದಿನವನ್ನ ಬಹಳ ಗೌರವದಿಂದಲೂ ನಾವು ಅದನ್ನ ಏನ್ ಮಾಡಬೇಕು, ಅಲ್ಲೆಲೂಯ, ನಾವು ಆರಾಧನೆ ಮಾಡಬೇಕು, ವಾಕ್ಯವನ್ನು ಕೇಳಬೇಕು. हम लोग क्या करना है, वो सब्बत दिन ना, सब्बत दिन के लिए हम लोग रेस्पेक्ट देना, सभी का यीशु मसीह का आराधना करना है। ಚಿಕ್ಕ ಮಕ್ಕಳು ಅಲ್ಲಿ ಇಲ್ಲಿ ಯಾರು ಓಡಾಡಬಾರ್ದು, ಇರೋ ಜಾಗದಲ್ಲಿ ಕುತ್ಕೊಬೇಕು, ಇಲ್ಲಾಂದ್ರೆ ಹೊಡಿತೀವಿ. ಕುತ್ಕೊಬೇಕು. ಏಟ್ ಬೀಳ್ತದೆ, ಎಲ್ಲಿ ಓಡಾಡಬಾರ್ದು. ಕುತ್ಕೋ, ಏಟ್ ಕೊಡ್ತೀನಿ. ಎಲ್ಲಿ ಯಾರು ಓಡಾಡ್ಬಾರ್ದು. ಚಿಕ್ಕ ಮಕ್ಕಳಲ್ಲಿ ಇಲ್ಲಿ ಯಾರು ವಾಕ್ಯ ಕೊಡುವಾಗ ಓಡಾಡಿದ್ರೆ ಆಕಾಶ ಯಾರು ಓಡಾಡ್ತಾರೋ ಅವ್ರನ್ನ ಎತ್ತಿ ಆಚೆ ಹಾಕ್ಬಿಟ್ಟು ಬಾಗ್ಲ, ಆಯ್ತಾ? ಅಲ್ಲಿ ಮಸಳೆ ಐತಲ್ಲ ಸಿಂಹ, ಅದರಲ್ಲಿ ಹಾಕ್ಬಿಡು. ಸಿಂಹ ಬೋವನೊಳಗೆ ಹಾಕ್ಬಿಡು, ಸಿಂಹ ಹಿಡ್ಕೊಂಡು ಹೋಗ್ಬಿಡ್ತ. ಸರಿ, ಆ ಸಬ್ಬತ್ ದಿನವನ್ನ ದೇವರ ಆಶೀರ್ವಾದ ಮಾಡಿದ್ದ. सब्बत दिन से वो यीशु मसीह आशीर्वाद किया। ಕೆಲವರು ಏನಾದ್ರೂ ಹೇಳ್ಬಿಟ್ರೆ ಚರ್ಚಿಗೆ ಬರೋದಿಲ್ಲ. पास्टर कुछ बोलेगा तो चर्च के नहीं आएगा थोड़ा आदमी। ಆದ್ರಿಂದ ದೇವರ ಆಲಯಕ್ಕೆ ನಾವೆಲ್ಲರೂ ಕ್ರಮಬದ್ಧವಾಗಿ ನಾವು ಬರಬೇಕು. चर्च का सभी क्रमबद्ध से हम लोग आना है। ಪ್ರತಿಯೊಬ್ಬರು ದೇವರ ಆಲಯಕ್ಕೆ ಬರಬೇಕು. सभी आदमी चर्च का मंदिर का आना है। ಸದೇವ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರಂ, ಯೇಸು ಮसीह ಸ್ತೋತ್ರ, ಯೇಸು ಮಸೀಹು ಧನ್ಯವಾದ. ಧನ್ಯವಾದ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಖುಷಿ ಖುಷಿಯಾಗಿರ್ರಿ ಅಂತ ಹೇಳಿ हैप्पी से बोल दो, सभी हैप्पी से रहना है, खुशी से रहना है। ಖುಷಿ ಖುಷಿಯಾಗಿ ವಾಕ್ಯ ಕೇಳ್ರಿ ಅಂತ ಹೇಳಿ. तो हैप्पी से खुशी से वाक्य सुनना है। ಹೇಳ್ರಿ, ಖುಷಿ ಖುಷಿಯಾಗಿ ವಾಕ್ಯ ಕೇಳ್ಬೇಕಂತ ಹೇಳಿ. खुशी से हम लोग वचन सुनना है। ಖುಷಿ ಖುಷಿಯಾಗಿ ವಾಕ್ಯ ಕೇಳ್ಬೇಕಂತ ಹೇಳ್ರಿ. खुशी से वाक्य सुनने बोलो सभी। ಹಲ್ಲೆಲೂಯಾ, हालेलुया। ದೇವರ ವಾಕ್ಯ ಯಾವಾಗ ಖುಷಿಯಾಗಿ ಕೇಳ್ತೀರೋ, यीशु मसीह वचन कब खुशी से सुनेगा तो ಆ ವಾಕ್ಯ ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ. और वचन हम लोगों को क्या करेगा, बिगड़ करेगा, ಉದ್ಧಾರ ಕರೆगा, उद्धार करेगा। ಖುಷಿ से वचन सुनना, ಖುಷಿ से हम लोग ಖುಷಿಯಿಂದ ನಾವು ವಾಕ್ಯವನ್ನು ಕೇಳಬೇಕು. खुशी से वचन सुनेगा ना, ನಾವು ಖುಷಿಯಿಂದ ಯಾವಾಗ ವಾಕ್ಯವನ್ನು ಕೇಳ್ತೀವೋ ये वचन क्या करेगा ना, ಈ ವಾಕ್ಯ ಏನು ಮಾಡುತ್ತಂತಂದ್ರೆ आपको उद्धार करेगा, ನಮ್ಮನ್ನು ಬಿಡುಗಡೆ ಮಾಡುತ್ತದೆ. आप खुशी से इधर सुनेगा ना, ನಾವು ಖುಷಿಯಿಂದ ಕಿವಿ ಕೇಳುವಾಗ, ये वचन किधर जाएगा ना, ನಾವು ಖುಷಿಯಿಂದ ಕಿವಿ ಒಳಗೆ ಹೋಗುವಾಗ, ये इधर सुनेगा ना, ನಾವು ಕೇಳುವಾಗ ये वचन किधर जाएगा, ಈ ವಾಕ್ಯ ಎಲ್ಲೋಗುತ್ತೆ, दिल में जाएंगे, ಹೃದಯದೊಳಗೆ ಹೋಗುತ್ತೆ. ये दिल में जाएंगे ना, ಹೃದಯದಲ್ಲಿ ಹೋದಾಗ बहुत शरीर ನಮ್ಮ ಎಲ್ಲಾ ಶರೀರ क्या हो गएगा ना, ಏನಾಗುತ್ತೆ ಅಂತಂದ್ರೆ बहुत शरीर एक्टिविटी हो गएगा. ನಮ್ಮ ಶರೀರದ ಎಲ್ಲಾ ಭಾಗಗಳು ಆಕ್ಟಿವಿಟಿ ಆಗುತ್ತದೆ. अभी हमारा दिल में क्या हो गएगा ना, ನಮ್ಮ ಹೃದಯದೊಳಗೆ ಏನಾಗುತ್ತಂದ್ರೆ उद्धार हो गएगा. ಬಿಡುಗಡೆ ಉಂಟಾಗುತ್ತೆ. हालेलुया, हालेलुया. अभी बोलो तुमको उद्धार होना नाश होना, ಹಾಗಾಗಿ ನಾನು ಕೇಳ್ತೀನಿ, ನಿಮಗೆ ಬಿಡುಗಡೆ ಬೇಕಾ ಅಥವಾ ನಾಶ ಆಗ್ಬೇಕಾ? कितना आदमी को उद्धार होना, ಎಷ್ಟು ಜನಕ್ಕೆ ಉದ್ಧಾರ ಆಗಬೇಕು, कितना आदमी को नाश होना, ಎಷ್ಟು ಜನಕ್ಕೆ ಒಂದು ಬಿಡುಗಡೆ ಆಗಬೇಕು, ಎಷ್ಟು हम ಜನಕ್ಕೆ ನಾಶ सभी लोगों को उद्धार करना. ನಾವೆಲ್ಲರೂ ಬಿಡುಗಡೆ ಹೊಂದಬೇಕು. आमीन बोलो, ಆಮೆನ್ ಹೇಳಿ. हालेलुया. ಹಾಲೆಲೂಯಾ. उद्धार होना ना, ಬಿಡುಗಡೆ ಬೇಕಂತಂದ್ರೆ क्या करना, ನಾವೇನ್ ಮಾಡ್ಬೇಕು? वचन सुनना, ವಾಕ್ಯ ಕೇಳಬೇಕು, प्रार्थना करना, ಪ್ರಾರ್ಥನೆ ಮಾಡ್ಬೇಕು, अच्छा से रोज रोज एक वीकली मंदिर को आना, ನಾವು ವಾರ 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 ನಾವು ಒಂದು ಚರ್ಚಿಗೆ ಬರಬೇಕು, घर में प्रार्थना करना, ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು, जूम मीटिंग अटेंड करना, ಜೂಮ್ ಮೀಟಿಂಗ್ ಅಟೆಂಡ್ ಮಾಡಬೇಕು, ऑनलाइन प्रेयर अटेंड करना, ಆನ್ಲೈನ್ ಪ್ರೇಯರ್ ಅಟೆಂಡ್ ಮಾಡಬೇಕು. सभी लोगों को प्रार्थना करना. ಎಲ್ಲರಿಂದ ಎಲ್ಲ ಜನ ಪ್ರಾರ್ಥನೆ ಮಾಡಬೇಕು. ऐसा करेगा ना, ಈ ರೀತಿ ಮಾಡುವುದಾದ್ರೆ तुम्हें नीचे नहीं जाएंगे. ನೀವು ಕೆಳಗಿರುವುದಿಲ್ಲ. परमेश्वर आज का ये महीना आपको हालेलुया वाग्दान दिएगा. ನಮಗೆ ಯೇಸು ಕ್ರಿಸ್ತ ನಮಗೆ ಕೊಟ್ಟಂತ ವಾಗ್ದಾನದ ರೀತಿಯಲ್ಲಿ ಏನು क्या वाग्दान दिएगा ना, ಏನು ವಾಗ್ದಾನ ಕೊಟ್ಟಿದ್ದಾನೆ ಅಂತಂದ್ರೆ ये वाग्दान सभी आदमी को ये दुनिया में हमें परमेश्वर ऊपर रखेगा. ನಾವು ಎಲ್ಲರಿಗಿಂತ ನಾವು ಎತ್ತರವಾದ ಸ್ಥಳದಲ್ಲಿ ದೇವರು ಸ್ಥಾನವನ್ನೇ
फिल्म गाना सुनना, ನಾವೆಲ್ಲರೂ ಏನ್ ಮಾಡಬೇಕು? ಫಿಲಂ ಸಾಂಗ್ ಕೇಳಬೇಕು. हाँ फिल्म गाना अच्छा से सुनना, ಫಿಲಂ ಸಾಂಗ್ ಒಳ್ಳೆದು ಕೇಳಬೇಕು. हाँ एक अच्छा फिल्म सीरियल देखना, ಒಂದು ಉತ್ತಮವಾದ ಸೀರಿಯಲ್ ನೋಡಬೇಕು. अच्छा सीरियल से फिल्म आएगा ना, अच्छे से देखना सुनना, ಒಂದು ಸೀರಿಯಲ್ ಅನ್ನು ಚೆನ್ನಾಗಿ ನೋಡಬೇಕು, ಕೇಳಬೇಕು. नहीं ಈ ರೀತಿ ಅಲ್ಲ, नहीं ಅಲ್ಲ. तुम कौन सुनना, ನೀವೇನ್ ಕೇಳಬೇಕು? तुम्हें फिल्म गाना सुनेगा ना, ಈ ಫಿಲಂ ಸಾಂಗ್ ಅನ್ನು ಕೇಳೋದಾದ್ರೆ तुम्हारा जीवन में शून्य हो जाएगा। ನಿಮ್ಮ ಜೀವಿತವೆಲ್ಲ ಶೂನ್ಯವಾಗಿ ಹೋಗುತ್ತೆ. अभी यीशु मसीह का वचन सुनेगा ना, ನೀವು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳುವುದಾದ್ರೆ यीशु मसीह तुम्हें ऊपर करके आशीर्वाद करेगा। ನಿಮ್ಮನ್ನು ಯೇಸು ಕ್ರಿಸ್ತನ ಮೇಲಕ್ಕೆ ಎತ್ತಿ ನಾನು ಬಿಡುಗಡೆ ಮಾಡಲಾಗಿದ್ದಾನೆ. हालेलुया। ಹಾಲೆಲೂಯಾ. क्या सुनना, ಏನ್ ಕೇಳಬೇಕು? क्या सुनना, ಏನ್ ಕೇಳಬೇಕು? क्या सुनना, ಏನ್ ಕೇಳಬೇಕು? यीशु मसीह का वचन सुनना। ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳಬೇಕು. कितना आदमी रेडी है? ಎಷ್ಟು ಜನ ರೆಡಿ ಆಗಿದ್ದೀರಾ? हालेलुया, हालेलुया, हालेलुया। ಹಾಲೆಲೂಯಾ. अभी deuteronomy 33:29 ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ 33:29 ड्यूटरानमी। अभी वो नेक्स्ट महीना में वीक में हम पढ़ेंगे ना, कौन सा 5 बुक ड्यूटरानमी, कौन सा बुक बोलो? हाँ द्वितीयोपद्वारम। हाँ देखो द्वितीयोपद्वारम 33:29 जल्दी पढ़ना, बढ़िया में पढ़ना। ದಾಸಕುಲದವರ ವಿಷಯದಲ್ಲಿ ಹಾ ಹೀಗಂದನು, ಹಾ ದಾಸ್ಯರ ಪ್ರದೇಶವನ್ನು ಇಲ್ಲ ಬ್ರದರ್, ಧರ್ಮೋಪದೇಶಕಾಂಡ 33:29 ಅವರೇ ಓದ್ತಾರೆ. ಇಸ್ರಾಯೇಲ್ಯರೇ, ಹಾ ನೀವು ಎಷ್ಟೋ ಧನ್ಯರು, ಹಾ ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ಹಾ ನೀವು ಹಾ. ಯೆಹೋವನ ಅನುಗ್ರಹದಿಂದ ಹಾ. ಜಯವನ್ನು ಹೊಂದಿದವರು. ಸಾಕು ಬ್ರದರ್, ಥ್ಯಾಂಕ್ ಯು. ಒಡೆಯ ಮೇ हे इस्राएलो, ಏ ಇಸ್ರಾಯೇಲು, तुम्हें धन्योटो, ಹಾ तुम तुल्यो केवची, ಹಾ तुम्हें सदा प्रभुଙ୍କ द्वारा ಹಾ उद्धार प्राप्त लोको, उद्धार प्राप्त लोगो, सभी लोगों को उद्धार प्राप्त लोगो ಎಲ್ಲ ಹೇಳ್ರಿ, ಉದ್ಧಾರ ಪ್ರಾಪ್ತ ಲೋಕೋ ಕಲ್ಕೊಡ್ರಿ, ಬಡಿಯ ಹೇಳ್ಕೊಡ್ತೀನಿ, ನನಗೂ ಬರಲ್ಲ, ನೀವು ಕಲ್ಕೊಡ್ರಿ. ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ. ಹಾಲೆಲೂಯಾ. ಬೈಬಲ್ ಹೇಳ್ತದೆ ಯೆಹೋವನ ಅನುಗ್ರಹದಿಂದ, ಈ ಬೈಬಲ್ ಓದುವಾಗ ಯೇಸು ಮಸಿಗೆ ಅನುಗ್ರಹಿಸೆ, ದೇವರ ಅನುಗ್ರಹ. ಯೇಸು ಮಸಿಗೆ ಅನುಗ್ರಹ. ಎಲ್ಲರ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿದ್ರೆ ದೇವರ ಅನುಗ್ರಹ. ಯೇಸು ಮಸಿಗೆ ಅನುಗ್ರಹ. ಯೆಹೋವ का अनुग्रह, ಯೇಸು ಮಸಿಗೆ ಅನುಗ್ರಹ. यहोवा का कड़दले यहोवा अनुग्रह, ಯೆಹೋವನ ಅನುಗ್ರಹ. क्या बोलेगा उड़े में? उद्धार प्राप्त उद्धार प्राप्त लोको, लोग को बोलो, उद्धार प्राप्त लोग को, उद्धार प्राप्त लोग को। आमीन, ಆಮೆನ್. देवर ये वचन सुनेगा, ಇಲ್ಲಿ ವಚನ ಹೇಳ್ತಾ ಇದೆ, क्या सुनेगा ना? ಏನ್ ಹೇಳ್ತಿದೆ ಅಂದ್ರೆ, उद्धार प्राप्त लोग, ಒಂದು ಜಯವನ್ನು ಹೊಂದಿದವರು, देवर अनुग्रह, ಯೆಹೋವನ ಅನುಗ್ರಹ. ಇಲ್ಲ ಇಲ್ಲ, ಅದೇ ಯೆಹೋವನ ಅನುಗ್ರಹ. ಯೆಹೋವನ ಅನುಗ್ರಹ. ಹಾ, ಅದನ್ನೇ ಹೇಳ್ಬೇಕು ನೀವು. ಆಮೆನ್, ಆಮೆನ್. हालेलुया, ಹಾಲೆಲೂಯಾ. यहोवा का उद्धार प्राप्त होगा। ಯೆಹೋವನ ಅನುಗ್ರಹದಿಂದ ನಾವು ಜಯವನ್ನು ಹೊಂದುವರಾಗಿದ್ದೇವೆ. आमीन, ಆಮೆನ್. हालेलुया। ಹಾಲೆಲೂಯಾ. ये अनुग्रह क्या है? ಈ ಅನುಗ್ರಹ ಅಂದ್ರೆ ಏನು? ये उद्धार प्राप्त होना क्या है? ಈ ಜಯವನ್ನು ಹೊಂದುವರಾದ್ರೆ हमें ಏನು? उद्धार होना क्या है? ಈ ಜಯವನ್ನು ಹೊಂದಲು ಏನ್ ಮಾಡಬೇಕು? यीशु मसीह का क्या बोलेगा ना? ಯೇಸು ಕ್ರಿಸ್ತ ಹೇಳ್ತಾನೆ, यहोवा का अनुग्रह। ಯೆಹೋವನ ಅನುಗ್ರಹದಿಂದ. अभी आपको कितना है बाइबल में? ಈ ಬೈಬಲ್ ಎಷ್ಟೋ ಜನ ಇದ್ದಾರೆ. यीशु मसीह का कृपा है, ಯೇಸು ಕ್ರಿಸ್ತನ ಕೃಪೆ ಇದೆ, यीशु मसीह का दया है, ಯೇಸು ಕ್ರಿಸ್ತನ ದಯ ಇದೆ, यीशु मसीह का करुणा है, ಯೇಸು ಕ್ರಿಸ್ತನ ಕರುಣೆ ಇದೆ, यीशु मसीह का हालेलुया अनुग्रह है। ಯೇಸು ಕ್ರಿಸ್ತನ ಅನುಗ್ರಹ ಇದೆ. अभी आज सभी लोगों को क्या करेगा ना, हालेलुया प्रसंग तुम्हें सुनेगा। ಇಲ್ಲಿ ನಾವು ಎಲ್ಲರೂ ಯೇಸು ಕ್ರಿಸ್ತನ ಪ್ರಸಂಗವನ್ನು ಕೇಳಬೇಕು. ओ कृपा प्रसंग सुनेगा ना, ಒಂದು ಕೃಪೆಯ ಪ್ರಸಂಗ ಕೇಳ್ತೀವಿ, दया प्रसंग सुनेगा ना, ದಯ ಪ್ರಸಂಗ ಕೇಳ್ತೀವಿ, सभी लोगों को सुनेगा। ಎಲ್ಲರೂ ಕೇಳ್ತೀವಿ. आज ಆದ್ರೆ ಇವಾಗ ये फर्स्ट टाइम हम प्रीच करेगा, ನಾವು ಫಸ್ಟ್ ಟೈಮ್ ಇಲ್ಲಿ ಒಂದು ವಾಕ್ಯವನ್ನು ಕೊಡ್ತಾ ಇದೀವಿ, हमें प्रसंग करेगा। ಭಾಷೆ ಪ್ರಸಂಗ ಮಾಡ್ತಾ ಇದ್ದಾರೆ. परमेश्वर का अनुग्रह, ಯೆಹೋವನ ಅನುಗ್ರಹ, परमेश्वर का अनुग्रह, ಯೆಹೋವನ ಅನುಗ್ರಹ, परमेश्वर का अनुग्रह। ಯೆಹೋವನ ಅನುಗ್ರಹ. तुम्हारे एक शिरस में अनुग्रह है, ನಿಮ್ಮ ತಲೆಯ ಮೇಲೆ ಪ್ರತಿಯೊಬ್ಬರ ತಲೆಯ ಮೇಲೆ ಯೆಹೋವನ ಅನುಗ್ರಹ ಇದೆ. एक आदमी का ऊपर हालेलुया प्रभु का अनुग्रह है। ಪ್ರತಿಯೊಬ್ಬರ
ಕೊಡ್ತಾನೆ. बोलो सभी लोग दिएगा. ಕೊಡ್ತಾನೆ ಹೇಳಿ. ಎಲ್ಲರಿಗೆ ಕೊಡ್ತಾನೆ. ಕೊಡ್ತಾನೆ. ಹೇಳ್ರಮ್ಮ ಕನ್ನಡದವರೇ. ಸ್ವಲ್ಪ ಮಾನ ಮರ್ಯಾದೆ ಇಲ್ಲ, ಏನ್ ಮಾಡೋದು? ಕನ್ನಡ ಕಿತ್ತ ಅದ್ ಮಾಡ್ತೇನೆ, ಏನ್ ಮಾಡೋದು? ಅವರು ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ ಹೇಳ್ರಿ. दिएगा. ಕೊಡ್ತಾನೆ. कैसा दिएगा? ಹೇಗೆ ಕೊಡ್ತಾನಂದ್ರೆ कैसा दिएगा? ಹೇಗೆ ಕೊಡ್ತಾನೆ? कैसा नाम से दिएगा? ಯಾರ ನಾಮದಿಂದ ಕೊಡ್ತಾನೆ? कैसा हालेलुया नाम से दिएगा? ಯಾರ ಹೆಸರಿನ ಮೇಲೆ ಕೊಡ್ತಾನೆ? यीशु मसीह का नाम से. ಯೇಸು ಕ್ರಿಸ್ತನ ನಾಮದಿಂದ. हालेलुया. ಹಲ್ಲೆಲೂಯಾ. प्रार्थना करेगा. ನಾವು ಪ್ರಾರ್ಥನೆ ಮಾಡ್ತೀವಿ. लास्ट क्या बोलेगा? ಲಾಸ್ಟ್ ಏನ್ ಹೇಳ್ತೀವಿ? यीशु मसीह का नाम से प्रार्थना करेगा. ಯೇಸು ನಾಮದಿಂದ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತೀವಿ. आमीन बोलेगा. ಆಮೆನ್ ಅಂತ ಹೇಳ್ತೀವಿ. और आदमी प्रार्थना करेगा. ಅಂತ ಪ್ರಾರ್ಥನೆ ಮಾಡ್ತೀವಿ. सभी लोगों को प्रार्थना करेगा. ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. यीशु मसीह नाम से नहीं बोलेगा. ಕೆಲವರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂತ ಹೇಳೋದಿಲ್ಲ. क्या बोलेगा? आमीन बोलेगा. ಡೈರೆಕ್ಟ್ ಆಮೆನ್ ಅಂತ ಹೇಳ್ಬಿಡ್ತಾರೆ. अभी प्रार्थना सुनना हो गया. ಹಾಗೆ ಮಾಡಿದ್ರೆ ಪ್ರಾರ್ಥನೆ ಶೂನ್ಯ ಆಗುತ್ತದೆ. प्रार्थना शून्य हो गया. ಪ್ರಾರ್ಥನೆ ಶೂನ್ಯ ಆಗಿಬಿಡುತ್ತೆ. ऐसा नहीं प्रार्थना करना. ಆ ರೀತಿ ಪ್ರಾರ್ಥನೆ ಮಾಡಬೇಡಿ. प्रारंभ से तुम्हें प्रार्थना करेंगे ना, ಈ ಪ್ರಾರಂಭದಿಂದ ಪ್ರಾರ್ಥನೆ ಮಾಡುವಾಗ, ये प्रार्थना अंत्य करेंगे ना, ಈ ಪ್ರಾರ್ಥನೆ ಅಂತ್ಯ ಮಾಡುವಾಗ ये प्रार्थना यीशु मसीह नाम से प्रार्थना खत्म करना. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಅಂತ ಹೇಳ್ಬಿಟ್ಟು ನೀವು ಪ್ರಾರ್ಥನೆಯನ್ನು ಮುಗಿಸಬೇಕು. आमीन. ಆಮೆನ್. हालेलुया. हालेलुया. यीशु मसीह बोलेगा. ಯೇಸು ಕ್ರಿಸ್ತನು ಹೇಳ್ತಾನೆ. क्या बोलेगा? ಏನ್ ಹೇಳ್ತಾನಂದ್ರೆ यीशु मसीह का अनुग्रह हम सभी लोगों को यीशु मसीह दिएगा. ಯೇಸು ಕ್ರಿಸ್ತನ ಅನುಗ್ರಹ ನಮ್ಮೆಲ್ಲರಿಗೆ ಕೊಡುವನಾಗಿದ್ದಾನೆ. ये अनुग्रह हमारे ऊपर आएगा ना, ನಮ್ಮ ಯೇಸು ಕ್ರಿಸ್ತನ ಅನುಗ್ರಹ ನಮ್ಮ ಮೇಲೆ ಬಂದಾಗ, हमारे फैमिली के ऊपर आएगा ना, ನಮ್ಮ ಕುಟುಂಬದ ಮೇಲೆ ಬಂದಾಗ, हमारा सिरस में आएगा ना, ನಮ್ಮ ತಲೆ ಮೇಲೆ ಬಂದಾಗ, तुम्हारा बेटी का ऊपर आएगा ना, ನಮ್ಮ ಮಕ್ಕಳ ಮೇಲೆ ಬಂದಾಗ यीशु मसीह क्या करेगा? ಯೇಸು ಕ್ರಿಸ್ತನು ಏನ್ ಮಾಡ್ತಾನಂದ್ರೆ तुम किधर जाएंगे ना, ನೀವು ಎಲ್ಲಿ ಹೋಗುವಾಗಲೂ यीशु मसीह तुमको जय दिएगा. ನೀವು ಜಯವನ್ನು ಯೇಸು ಕೊಡ್ತಾನೆ. सभी लोगों को खाने बच्चा तुमको जय रखो, ನಿಮಗೆ ಜಯ ಬೇಡ, तुमको जय रखो, ನಿಮಗೆ जय ಬೇಡ, जय रखो ना नहीं खाने बचेगा, ನಿಮಗೆ जय ಬೇಡ ಅಂದ್ರೆ ಕೇಳ್ಕೊಬೇಡಿ. तुमको जय वाला ना खाने बचेगा नहीं बोलो. हालेलुया. ಹಾಲೆಲೂಯಾ. और आदमी क्या बोलेगा ना, ಕೆಲವರು ನಾವು ಏನ್ ಹೇಳಿದ್ರು ताले नहीं बजाएगा. ಒಂದು ಕೈಗಳನ್ನು ತಟ್ಟೋದಿಲ್ಲ. क्या बोलेगा ना, ताले नहीं बजाएगा. ಏನ್ ಹೇಳಿದ್ರು ಸಹ ಕೈ ತಟ್ಟೋದಿಲ್ಲ. ಕೆಲವರು और आदमी को क्या बोलना? ಕೆಲವರನ್ನ ಏನ್ ಹೇಳ್ಬೇಕು? My dear brother, ಮೈ ಡಿಯರ್ ಬ್ರದರ್, touch, तुम्हारा घर में ನಿಮ್ಮ ಮನೆಯಲ್ಲಿ प्रॉब्लम है, ಪ್ರಾಬ್ಲಮ್ ಇದೆ, प्रॉब्लम है, ಪ್ರಾಬ್ಲಮ್ ಇದೆ, ये प्रॉब्लम है. ಈ ಪ್ರಾಬ್ಲಮ್ ಇದೆ. तुम्हारा दिल क्या हो गया ना, ನಿಮ್ಮ ಒಂದು ಹೃದಯ ಏನಾಗಿದೆ? मर गएगा. ನಿಮ್ಮ ಹೃದಯ ಸತ್ತೋಗ್ಬಿಟ್ಟಿದೆ. अभी यीशु आएगा, ಇವಾಗ ಯೇಸು ಬರ್ತಾ ಇದ್ದಾನೆ. यीशु आएगा. ಯೇಸು ಬರ್ತಾ ಇದ್ದಾನೆ. ऐसा बोलेगा ना, ಈ ರೀತಿ ಹೇಳಿದ್ರೆ एक रोज ये मैसेज आए. ಈ ರೀತಿ ಮೆಸೇಜ್ಗಳಿದ್ದಾವೆ. नहीं नहीं, एक रोज को ये मैसेज आए. ಒಂದೊಂದು ಮುಂದಿನ ದಿನದಲ್ಲಿ ಇಂಥ ಮೆಸೇಜ್ಗಳಿರ್ತವೆ. अभी यीशु बोलेगा, ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, यीशु का अनुग्रह तुम्हारा सिरस में आना. ಯೇಸು ಕ್ರಿಸ್ತನ ಅನುಗ್ರಹ ನಿಮ್ಮ ತಲೆಯ ಮೇಲೆ ಬರಬೇಕು. आमीन. ಆಮೆನ್. हालेलुया. ಹಲ್ಲೆಲೂಯಾ. हालेलुया. हालेलुया. मैं प्रश्न साथे बात करेगा. ಒಂದು ಪಶ್ಚಾತ್ತೆ ಮಾತ್ರ ಮಾತಾಡ್ತಾ ಇದೀವಿ. दावीद को किधर जाएंगे ना, हालेलुया जय दिएगा यीशु मसीह. ದಾವೀದನು ಎಲ್ಲಿ ಹೋದರೂ ಸಹ ಆತನಿಗೆ ಜಯವನ್ನು ಕೊಟ್ಟನು ಯೇಸು ಕ್ರಿಸ್ತನು. Second Samuel chapter 8:6 ಅಲ್ಲಿ ದಾವೀದನು ಎಲ್ಲಿ ಹೋದರು ಅವನು ದೇವರ ಅನುಗ್ರಹದಿಂದ ಅವನು ಜಯವನ್ನ ಹೊಂದುತ್ತಾನೆ ಅಂತ ನಾವು ನೋಡ್ತಾ ಇದ್ದೇವೆ. Second Samuel chapter 8:6 ಅಲ್ಲಿ दावीद किधर किधर जाएंगे ना, हालेलुया यीशु मसीह का नाम से ये जय दिएगा यीशु मसीह. ಯೇಸು ಕ್ರಿಸ್ತ ದಾವೀದ ರಾಜನು ಎಲ್ಲೆಲ್ಲಿ ಹೋದರೂ ಸಹ ಆತನಿಗೆ ಯೇಸು ಕ್ರಿಸ್ತನ ಜೊತೆಯಾಗಿದ್ದು ಅವನಿಗೆ ಜಯವನ್ನು ಒದಗಿಸಿಕೊಟ್ಟನು. Second Samuel chapter 8:14 ಹಾಲೆಲೂಯಾ ದೇವರು ಅವನಿಗೆ ಎಲ್ಲಾ ಕಡೆಗಳಲ್ಲಿಯೂ ಅವನಿಗೆ ಜಯವನ್ನು ಉಂಟು ಮಾಡಿದ್ರು ಅಂತ ನಾವು ನೋಡುತ್ತಾ ಇದ್ದೇವೆ. इसलिए दाऊद ने जाएगा सभी सालों प्रदेश में सभी यहोवा अनुग्रह उसमें ऊपर आएगा. Second Samuel 7:1 ಹಾಲೆಲೂಯಾ ಅಲ್ಲಿ ಒಂದು 7ನೇ ಅಧ್ಯಾಯ Second Samuel 7ನೇ ಅಧ್ಯಾಯ 1ನೇ ವಾಕ್ಯ दावीदನು ಅಲ್ಲಿ दावीद किधर किधर जाएगा ये देश में सभी लोगों को समाधान से जीवन करेगा बोलेगा. दाऊद राजನು ಎಲ್ಲೆಲ್ಲಿ ಹೋದನೋ ಅಲ್ಲೆಲ್ಲ ಇವತ್ತು ಜನರೆಲ್ಲ ಸಮಾಧಾನದಿಂದ ಜೀವನ ಮಾಡ್ತಾರೆ ಅಂತ ಹೇಳಿದ್ರು. अभी आज का दिन परमेश्वर का अनुग्रह हमारे एक एक आदमी को होना. ದಿನದಲ್ಲಿ ನಾವು ಯೇಸು ಕ್ರಿಸ್ತನ ಅನುಗ್ರಹ ಎಲ್ಲರ ಮೇಲೆ ಇರಬೇಕು. अभी अनुग्रह होना ना, ನಮಗೆ ಅನುಗ್ರಹ ಬೇಕಂತಂದ್ರೆ हमको ऊपर हालेलुया जय जय करना ना, ನಮಗೆ ಜಯ ಹೊಂದಬೇಕಂತಂದ್ರೆ सभी लोगों को कार्य में आपको जय दिएगा ना, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಹೊಂದಬೇಕಂತಂದ್ರೆ हम क्या करना? ನಾವೇನ್
हालेलुया हालेलुया। हालेलुया हालेलुया। शैतान कार्य को क्या करना ಸೈತನ ಕಾರ್ಯಗಳನ್ನು ಏನ್ ಮಾಡ್ಬೇಕು? बंद करना ಬಂಧಿಸಲ್ಪಡಬೇಕು. बंद करना देखो ಬಂಧಿಸ್ಬೇಕಾ ಬೇಡವಾ? बोलो बंद करना देखो ಬಂಧಿಸ್ಬೇಕಾ ಬೇಡವಾ? फर्स्ट तुम्हें क्या करना ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ शैतान किधर किधर जगह में एरिया में काम करेगा ಸೈತಾನನು ಯಾವ ಯಾವ ಏರಿಯಾದಲ್ಲಿ ಪ್ಲೇಸ್ ಅಲ್ಲಿ ಒಂದು ಕಾರ್ಯ ಮಾಡ್ತಾ ಇದ್ದಾನೆ. हमारा ऊपर कार्य करेगा ना ನಮ್ಮ ಮೇಲೆ ಕಾರ್ಯ हमारा ಮಾಡ್ತಾನೆ. फैमिली में कार्य करेगा ना ಫ್ಯಾಮಿಲಿ ಒಳಗೆ हमारा जीवन में कार्य करेगा ना ಕೆಲಸ हमारा ಮಾಡ್ತಾನೆ. काम में कार्य करेगा ना ಕೆಲಸದಲ್ಲಿ ಕಾರ್ಯ ಮಾಡ್ತಾನ. हम क्या करना ನಾವೇನ್ ಮಾಡ್ಬೇಕು? सर्च करना ಫಸ್ಟ್ ನಾವು ಐಡೆಂಟಿಫೈ ಮಾಡಬೇಕು. हाँ सर्च करना ನಾವು ತಿಳ್ಕೊಳ್ಬೇಕು, ಕಂಡು ಹಿಡಿಯಬೇಕು ಕಂಡುಹಿಡಿಯಬೇಕು. ಸತ್ಯವಾದ ಕನ್ನಡ ನನಗೆ ಬೇಕು ಆಮೆನ್ ಆಮೆನ್. हालेलुया हालेलुया। हालेलुया हालेलुया। आपको एक गाना होना ना एक गाना हमको होना ना ನಮಗೆ ಒಂದು ಹಾಡು ಬೇಕಂತಂದ್ರೆ हम क्या करेगा ನಾವೇನ್ ಮಾಡ್ಬೇಕು? यूट्यूब डालेगा ಯೂಟ್ಯೂಬ್ ಹಾಕ್ತಿವಿ. फर्स्ट टाइप करेगा ಫಸ್ಟ್ ಒಂದು ಟೈಪ್ ಮಾಡ್ತೀವಿ. अभी टाइप नहीं हो गएगा ಅದೇ ಟೈಪ್ ಹೋಗೋದಿಲ್ಲ, ಅದೇ ಹಾಕೋದಿಲ್ಲ. अभी बात बोलेगा ಒಂದು ಮಾತು ಹೇಳಿದ್ರೆ ಸಾಕು. क्या बोलेगा ಏನ್ ಹೇಳ್ತೀವಿ? यीशु मसीह का गाना होना ಯೇಸು ಕ್ರಿಸ್ತನ ಒಂದು ಹಾಡುಗಳು ಬೇಕು. हाँ कौन सा गाना ಯಾವ ಹಾಡು? कौन सा गाना ಯಾವ ಹಾಡುಗಳು? हाँ यीशु मसीह देता खुशी बोलिए कौन सा गाना होना ಯಾವ ಹಾಡು ಬೇಕು? कौन सा गाना यीशु मसीह देता खुशी कैसा दिएगा खुशी ಯೇಸು ಕ್ರಿಸ್ತನು ನಾವು ಏನ್ ಮಾಡ್ತಾನೆ? ಯಾವ ರೀತಿ ಕೊಡ್ತಾನೆ ನಮಗೆ ಖುಷಿ? कैसा दिएगा ಯಾವ ರೀತಿ ಕೊಡ್ತಾನೆ? अभी ये गाना होना ಈ ಒಂದು ಹಾಡು ಬೇಕು. अभी सर्च करेगा ನಾವು ಒಂದು ಹುಡುಕ್ತಿವಿ. अभी क्या करेगा एक गाना आएगा ಈ ಒಂದು ಹಾಡು ಬರ್ತದೆ. ಇದು आपको तुमको खुशी होना ना ನಮಗೆ ಖುಷಿ ಬೇಕಂತಂದ್ರೆ, तुमको जय होना ना ನಮಗೆ ಜಯ ಬೇಕಂತಂದ್ರೆ तुम क्या करना ನೀವೇನ್ ಮಾಡ್ಬೇಕು? शैतान क्या क्या एरिया में काम करेगा एक कार्य बंद करना ಸೈತಾನ ಯಾವ ಯಾವ ಸ್ಥಳದಲ್ಲಿ ಕಾರ್ಯ ಮಾಡ್ತಾನೋ ಆ ಕಾರ್ಯಗಳೆಲ್ಲ ಬಂಧಿಸಲ್ಪಡಬೇಕು. ये शैतान को कार्य को बंद करेगा ना ಸೈತಾನ ಕಾರ್ಯಗಳೆಲ್ಲ ಬಂಧಿಸಲ್ಪಟ್ಟಾಗ ये तुमको जय दिएगा यीशु मसीह ಅವಾಗ ಯೇಸು ನಿಮಗೆ ಜಯವನ್ನು ಕೊಡ್ತಾನೆ. हम क्या करेगा ನಾವೇನ್ ಮಾಡ್ತೀವಿ ಅಂದ್ರೆ शैतान को कार्य को नहीं बंद करेगा ನಾವು ಸೈತಾನ ಕಾರ್ಯಗಳನ್ನು ಬಂಧಿಸಲ್ಪಡೋದಿಲ್ಲ. शैतान क्या बोलेगा ಸೈತಾನ ಏನ್ ಮಾಡ್ತಾನಂದ್ರೆ, शैतान ಸೈತಾನ್ नरमाना आओ ಪರವಾಗಿಲ್ಲ ಬನ್ನಿ, हमारा दिल में हाओ ನಮ್ಮ ವಿದ್ಯೆಯೊಳಗೆ ಬನ್ನಿ, हमारा घर में हाओ ನಮ್ಮ ಮನೆಯಲ್ಲಿ ಬನ್ನಿ, हमारा घर में हाओ ನಮ್ಮ ಮನೆಯೊಳಗೆ ಬನ್ನಿ, हमारा ऊपर हाओ ನಮ್ಮ ಮೇಲೆ ಬನ್ನಿ, हमारा शरीर में हाओ ನಮ್ಮ ಶರೀರದೊಳಗೆ ಬನ್ನಿ, हमारा फेसबुक में हाओ ನಮ್ಮ ಫೇಸ್ಬುಕ್ ಅಲ್ಲಿ ಬನ್ನಿ, हमारे यूट्यूब में हाओ ನಮ್ಮ ಯೂಟ್ಯೂಬ್ ಅಲ್ಲಿ ಬನ್ನಿ, हमारे झगड़ा करके हाओ ನಮ್ಮ ಜಗಳ ಮಾಡಿ ಬನ್ನಿ. हमारे क्या बोलेगा हाँ घर में बिरयानी करेंगे ना ನಾವು ಮನೆಯಲ್ಲಿ ಬಿರಿಯಾನಿ ಮಾಡ್ತೀವಲ್ಲ, पूरा बिरयानी तुम्हें खाएगा ಎಲ್ಲ ಬಿರಿಯಾನಿ ನೀವೇ ತಿನ್ಬಿಡಿ, अब तो बिरयानी नहीं ನಮಗೆ ಬಿರಿಯಾನಿ ಬೇಡ. शैतान अब क्या करना बोलो ಸೈತಾನ ಏನ್ ಕೇಳಿ? शैतान बोलेगा ಸೈತಾನ ಹೇಳ್ತಾನೆ, झगड़ा करो ನೀವು ಜಗಳ ಮಾಡು, झगड़ा करो ಜಗಳ ಮಾಡು. ओ आज करो ಇವತ್ತಿನ पास्टर आपको प्रसन्न करेगा ಭಾಷೆ ನಿನಗಾಗಿ ಒಂದು ವಾಕ್ಯ ಹೇಳ್ತಾನೆ, नेक्स्ट बार आप नहीं चर्च को जाएंगे ನೆಕ್ಸ್ಟ್ ವಾರ ನಾವು ಚರ್ಚಿಗೆ ಹೋಗೋದಿಲ್ಲ. बारवा नहीं ಪರವಾಗಿಲ್ಲ, हम नहीं चिंता करेगा ನಾವು ಚಿಂತೆ ಮಾಡೋದಿಲ್ಲ. एक हाथ में आएगा ना प्रसन्न करेगा ಒಬ್ಬರು ಬಂದ್ರು ಸಹ ಪ್ರಸಂಗ ಮಾಡ್ತೀವಿ, दो हाथ में आएगा ना प्रसन्न करेगा ಇಬ್ಬರು ಬಂದ್ರು ಪ್ರಸಂಗ ಮಾಡ್ತೀವಿ, तीन हाथ में करेगा ना प्रसन्न करेगा ಮೂವರು ಬಂದ್ರು ಪ್ರಸಂಗ ಮಾಡ್ತೀವಿ. अभी यीशु मसीह बोलेगा ಯೇಸು ಕ್ರಿಸ್ತನು ಹೇಳ್ತಾನೆ, ये कौन लेके आएगा ना ನೀವು ಯಾರು? ये कौन लेके आएगा ना ನೀವು ಯಾವ ರೀತಿ ಭಕ್ತಿ ಇದು? ಇದು ಯಾರು ತಂದು ಕೊಡ್ತಾನೆ ಇದು ಯಾರು ತಂದು ಕೊಡ್ತಾರ? शैतान ಸೈತಾನ್ ತಂದು ಕೊಡ್ತಾನಾಗಿದ್ದಾನೆ. शैतान ಸೈತಾನ್ शैतान को क्या करना ಸೈತಾನ್ ಏನ್ ಮಾಡ್ಬೇಕಂದ್ರೆ, आपको परमेश्वर का अनुग्रह ऑलरेडी है ಆದ್ರೆ ಯೇಸು ಕ್ರಿಸ್ತನ ಅನುಗ್ರಹ ಆಲ್ರೆಡಿ ನಮ್ಮ ಮೇಲಿದೆ. आपको जय होना ना ನಮಗೆ ಜಯ ಬೇಕಂತಂದ್ರೆ किधर किधर जय होना ನಮಗೆ ಎಲ್ಲೆಲ್ಲಿ ಜಯ ಬೇಕು? तुम्हारा काम में ನಮ್ಮ ಕೆಲಸದಲ್ಲಿ, तुम्हारा घर में ನಮ್ಮ ಮನೆಯಲ್ಲಿ, तुम्हारा गली में ನಮ್ಮ ಒಂದು ಏರಿಯಾದಲ್ಲಿ, तुम्हारा जिंदगी में ನಮ್ಮ ಒಂದು ಜೀವಿತದಲ್ಲಿ किधर किधर तुमको जय होना ನಾವು ಎಲ್ಲೆಲ್ಲಿ ಜಯ ಬೇಕಂತ ಅಂದ್ರೆ यीशु मसीह बोलेगा ಯೇಸು ಕ್ರಿಸ್ತನು ಹೇಳ್ತಾನೆ, शैतान कार्य बंद करना ಸೈತಾನ ಕಾರ್ಯಗಳನ್ನು ಬಂಧಿಸಲ್ಪಡಬೇಕು. ಮೇಲೆ ತಾವೇನು ಹೇಳ್ತೀರಾ ಇಲ್ಲ ಆಮೆನ್. देखो वचन में बोलेगा यीशु मसीह बोलेगा मैथ्यू चैप्टर 12 वर्स 29 मैथ्यू चैप्टर 12 वर्स 29 ಮತ್ತಾಯಿ ಬರೆದ ಸುವಾರ್ತೆ 12ನೇ ಅಧ್ಯಾಯ 29ನೇ ವಾಕ್ಯ ಬೇಗ ಓದಬೇಕು ಮತ್ತಾಯಿ ಬರೆದ ಸುವಾರ್ತೆ 12ನೇ ಅಧ್ಯಾಯ 29ನೇ ವಾಕ್ಯ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊತ್ತು ಅವನ ಸೊತ್ತನ್ನು ಸುಲ್ಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು
ಸುಳ್ಕೊಂಡಾನು. ಒಡೆಯ ಪಡೆಗೆ ಜಲ್ದಿ ಮ್ಯಾಥ್ಯೂ ಚಾಪ್ಟರ್ 12 verse 29 पढ़ो भैया। ଅବା हाँ କେହି ପ୍ରଥମେ ବଳବାନ ଲୋକକୁ ନ ବାନ୍ଧିଲେ हाँ କି ପ୍ରକାରେ ତା ଗୃହରେ ପ୍ରବେଶ କରି हाँ ତାର ଅସ୍ତ୍ରଶସ୍ତ୍ର ସବୁ ହରଣ କରିପାରେ, हाँ ଆଗକୁ ତାହାକୁ ଆଗ ବାନ୍ଧିଲେ हाँ ସିନା ତାର ଗୃହ ଲୁଣ୍ଠନ କରିବ। हाँ ಏನ್ ಹೇಳ್ತದೆ ಬೈಬಲ್? ಏನ್ ಹೇಳ್ತದೆ ಬೈಬಲ್? ಬಂದ್ ಕರ್ಣ ಬಂದ್ ಮಾಡ್ಬೇಕು, ಗಟ್ಟಿ ಹಾಕ್ಬೇಕು. ಎಲ್ಲ ಹೇಳ್ರಿ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ? ಹೇಳ್ಕಮ್ಮ ಅಮ್ಮ ಕೆಚ್ಚಮ್ಮ. ಅಯ್ಯೋ ಚಂದ ಕೂತ್ಕೋ. ಏನ್ ಮಾಡ್ಬೇಕು ಹೇಳ್ರಿ ಸೈತಾನ್ನ? क्या करना बोलो शैतान को? ಹೇಳ್ರಿ ಏನ್ ಮಾಡ್ಬೇಕು? क्या करना? ಏನ್ ಮಾಡ್ಬೇಕು? क्या करना? ಏನ್ ಮಾಡ್ಬೇಕು? ಕಟ್ಟಬೇಕು. ಆಮೇಲೆ ಏನ್ ತಗೊಂಡ ಹಗ್ಗ ತಗೊಂಡ? क्या लेके? ಹಗ್ಗ ತಗೊಂಡ್ ಕಟ್ಬೇಕಾ? ಹಗ್ಗ ಹಗ್ಗಕ್ಕೆ ಏನ್ ಹೇಳ್ತಾರೆ ಹಿಂದಿನಲ್ಲಿ? रस्सी ಆ? रस्सी 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 लेके बांधना क्या? ಹಗ್ಗ ತಗೊಂಡ್ ಕಟ್ತೀರಾ? रस्सी क्या बांधना क्या वो शैतान का? ಏನ್ರಲ್ಲಿ ಕಟ್ತೀರಾ? किसी में वो बांधना है, ಯಾರನ್ನ ಕಟ್ತೀರಾ? किसी को बांधना है, ಎಲ್ಲಾರನ್ನು ಕಟ್ತೀರಾ? वो सभी का बांधेगा, ಒಂದು ಕಡೆಯಿಂದ ಪಾಸ್ನ ಕೂಡ ಬಿಡಲ್ಲ, ಎಲ್ಲಾರನ್ನ ಕಟ್ತೀರಾ? सभी एक पास को बांधेगा, ಎಲ್ಲಾರನ್ನು ಕಟ್ತೀರಾ? सभी को बांधेगा। ಆದ್ರೆ ಸೈತಾನ್ ಕಟ್ಟಕ್ ನಿನಗೆ ಆಗಲ್ಲ. ये शैतान का हम लोग नहीं बांध सकता। ಸೈತಾನ್ ಏನ್ ಮಾಡ್ತಾನೆ? वो शैतान क्या करेगा? ಆಟೋಮೆಟಿಕ್ ನಿಮ್ ಕುಟುಂಬದಲ್ಲಿ ಎಂಟ್ರಿ ಮಾಡ್ತಾನೆ. वो ऑटोमेटिक शैतान हम लोग का परिवार में वो एंट्री करेगा, ಆಟೋಮೆಟಿಕ್ ನಿನ್ನ ಒಳಗೆ ಬರ್ತಾನೆ. ऑटोमेटिक हम लोग अंदर आएगा, ಆಟೋಮೆಟಿಕ್ ನಿನ್ನ ಜೀವಿತದಲ್ಲಿ ಬರ್ತಾನೆ. हम लोग जिंदगी में ऑटोमेटिक आएगा। ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, यीशु क्रिस्त बोल रहा है, ಮೊದಲು ಬಲಿಷ್ಠನನ್ನ ಕಟ್ಟಿ ಹಾಕಬೇಕು. फर्स्ट बड़ा आदमी का क्या करना? बांध नहीं, ಬಂದ್ ಕರ್ಣ. वो बंद करना है, ಸೈತಾನನ್ನ ಏನ್ ಮಾಡ್ಬೇಕು? ಕಟ್ಟಿ ಹಾಕಬೇಕು. शैतान बंद करना है। ಯೇಸು ನಾಮದಲ್ಲಿ ಅವನ ಅಂತ ಹೇಳಿದರು. यीशु ನಾನು ಅವಾಗ ಹೇಳಿದೆ ವಾಕ್ಯ ಚೆನ್ನಾಗಿ ಕೇಳಬೇಕಂತ. तो हम लोग बोल दिया वाक्य वचन अच्छे से सुनना है। ನೀವ್ ಯಾರನ್ನು ಬಂದ್ ಮಾಡ್ಬೇಕು? तो किसको बंद करना है? ಸೈತಾನ್ ಬಂದ್ ಮಾಡ್ಬೇಕಂದ್ರೆ ಸುಮ್ಮನೆ ಸೈತಾನ್ ತರನೇ ಕೂತಿದ್ದೀರಾ. ಆಮೇಲೆ ಹೇಳಿದ್ರೆ ಯಾರು? वो शैतान को बंद करना, शैतान जैसे हम लोग नहीं बैठना। ನನಗೆ ಅನಿಸ್ತದೆ ಅವರು वाक्य ಪ್ರಸಂಗ ಮಾಡುವಾಗ ನಿಮ್ಮನ್ನೇ ಕಟ್ಟಾಕ್ಬಿಟ್ಟೇನೋ ಅನಿಸ್ತದೆ. वो प्रसंग करने के टाइम में शैतान आके तुम लोग को बांध दिया ऐसा। ಸರಿ ಯೇಸು ರಕ್ತ ಜಯ ಅಂತ ಹೇಳ್ರಿ ಎಲ್ಲರೂ. यीशु के जय, ಹೇಳ್ರಿ ಸರಿ ಹೇಳಿ. ಯೇಸು ರಕ್ತ ಜಯ. ಯೇಸು ರಕ್ತ ಜಯ. ಯೇಸು ರಕ್ತ ಜಯ. ಆಮೆನ್. आमीन, ಹಲ್ಲೆಲೂಯಾ. हालेलुया। ಸೈತಾನ ನಿಮ್ಮನ್ನು ಕಟ್ಟಾಕಬಾರದು. शैतान हम लोग को नहीं बांधना है, ಸೈತಾನನ ಕಟ್ಟಾಕಬೇಕು ನೀವು. शैतान का हम लोग को बंद करना है। ಸೈತಾನನ ಕಟ್ಟಿ ಹಾಕಿದ್ರೆ हम लोग शैतान का बंद किया तो ನೀನು ಎಲ್ಲವನ್ನ ಸುಳ್ಕೊಳ್ಳಲಿಕ್ಕೆ ಸಾಧ್ಯ. हम लोग सेल्फी देने के लिए अच्छा होता है। ಇವತ್ತು ಸೈತಾನನ ಕಟ್ಟಿ ಹಾಕೋದಿಲ್ಲ, हम लोग शैतान का बंद नहीं करेगा, ಇವತ್ತು ಅವನು ನಮ್ಮನ್ನ ಕಟ್ಟಿ ಹಾಕ್ತಾ ಇದ್ದಾನೆ. तो हम लोग का शैतान बंद करेगा, ನಮ್ಮ ಆಶೀರ್ವಾದ ಕಟ್ಟಿ ಹಾಕ್ತಾ ಇದ್ದಾನೆ. हम लोग आशीर्वाद बंद ನಮ್ಮ करेगा, ಸಮಾಧಾನ ಕಟ್ಟಿ ಹಾಕ್ತಾ ಇದ್ದಾನೆ. समाधान ನಮಗೆ ಅನಾರೋಗ್ಯಗಳನ್ನು ತಂದಿಡ್ತಾ ಇದ್ದಾನೆ. अन्याय को वो बंद कर रहा है, ನಮಗೆ ಸಮಸ್ಯೆಗಳನ್ನು ತಂದಿಡ್ತಾ ಇದ್ದಾನೆ. हम लोग प्रॉब्लम लेके आ रहे हैं, ಎಲ್ಲವನ್ನು ತಂದಿಡ್ತಾ ಇದ್ದಾನೆ. वो सभी लेके आके जा रहे हैं। ಯಾಕೆ? क्यों? ನಾವು ಸೈತಾನನ ಕಟ್ಟಿ ಹಾಕ್ತಾ ಇಲ್ಲ, हम लोग शैतान का बंद नहीं कर रहा है, ಸೈತಾನನ ಬಂಧಿಸ್ತಾ ಇಲ್ಲ. हम लोग शैतान बंद नहीं कर रहा है। ನಾವು ಯಾವಾಗ ಸೈತಾನನ ಬಂಧಿಸ್ತೀವೋ कब हम लोग शैतान बंद करेगा ना, ನಿನ್ನ ಸುತ್ತಲೂ ಇರುವ ಎಲ್ಲವನ್ನ ಗೆದ್ದುಕೊಳ್ಳಲಿಕ್ಕೆ ಸಾಧ್ಯ. ಎಲ್ಲವನ್ನ ಸುಲುಕೊಳ್ಳಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾದ್ರೆ ನಾವೇನ್ ಮಾಡ್ಬೇಕು? हम लोग क्या करना? ಸೈತಾನನ ಕಟ್ಟಬೇಕು. शैतान का बंद करना है। ನಿನ್ನ ಮನೆಯಲ್ಲಿ ಸಮಸ್ಯೆ ಇದೆಯಾ? तुम्हारे परिवार से क्या प्रॉब्लम है क्या? ಅದು ಮನುಷ್ಯರ ಸಮಸ್ಯೆ ಅಲ್ಲ. वो जिंदगी क्या ईश्वर का वो प्रॉब्लम नहीं, तुम्हारा घर में प्रॉब्लम है ना? कुटुंब प्रॉब्लम ಇದೆಯಾ? समस्या ನಿಮ್ಮ तुम्हारा घर में प्रॉब्लम है ना? ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆಯಾ? ये समस्या तुम्हारा जीवन से नहीं आएगा. ಈ ಸಮಸ್ಯೆ ನಿಮ್ಮಿಂದ ಬಂದಿರೋದಲ್ಲ, तुम्हारा बेटा बेटी से नहीं आएगा. ನಿಮ್ಮ ಮಕ್ಕಳಿಂದ ಬಂದಿರೋದಲ್ಲ, तुम्हारा पापा मम्मी से नहीं आएगा. ತಂದೆ ತಾಯಿಗಳಿಂದ ಬಂದಿರೋದಲ್ಲ. ये प्रॉब्लम कैसा आएगा? ಈ ಒಂದು ಸಮಸ್ಯೆಗಳು ಯಾವ ರೀತಿ ಬಂದಿದ್ದಾವಂದ್ರೆ, ये प्रॉब्लम शैतान से आएगा. ಈ ಒಂದು ಸಮಸ್ಯೆಗಳು ಸೈತಾನದಿಂದ ಬಂದಿರೋದು. आज तुम्हें क्या करना? ಇವಾಗ ಏನ್ ಮಾಡ್ಬೇಕಂದ್ರೆ शैतान बंद करना. ಸೈತಾನನ ಕಟ್ಟಿ ಹಾಕ್ಬೇಕು, शैतान कार्य को बंद करना. ಸೈತಾನನ ಕಾರ್ಯಗಳನ್ನು ಕಟ್ಟಿ ಹಾಕ್ಬೇಕು। शैतान क्या क्या तुमको बोलेगा ना नहीं सुनना. ಸೈತಾನ ಏನೇನು ಹೇಳಿದ್ರು ಸಹ ನೀವು ಗಮನ ಕೇಳಬಾರ್ದು। Listen, everybody listen for me. ಎಲ್ಲರೂ ಇಲ್ಲಿ ಕೇಳ್ರಿ, ಎಲ್ಲರೂ ಇಲ್ಲಿ ನೋಡ್ರಿ. ಸೈತಾನನು ಏನ್ ಹೇಳ್ತಾನೋ ಅದನ್ನು ನೀವು ಕೇಳಬಾರದು. सैतान क्या बोलेगा ना वो नहीं सुनना है। शैतान क्या बोलेगा तुम्हें नहीं सुनना. सैतान ಏನ್ ಹೇಳಿದ್ರು ನೀವು ಕೇಳಬಾರ್ದು। यीशु मसीह क्या बोलना ये सुनना. ಯೇಸು ಕ್ರಿಸ್ತನು ಏನ್ ಹೇಳ್ತಾನೋ ಅದನ್ನು ಮಾತ್ರ ಕೇಳಬೇಕು। यीशु मसीह का हालेलुया ऊपर को लेके जाएंगे. ಯೇಸು ಕ್ರಿಸ್ತನು ನಮ್ಮನ್ನು ಉತ್ತಮವಾದ
यीशु मसीह का शैतान ऊपर लेके जाएंगे, ಯೇಸುವನ್ನು ಏನ್ ಮಾಡ್ದ ಸೈತಾನ ಮೇಲೆ ಕರ್ಕೊಂಡು ಹೋದನು. ऊपर लेके जाके ಯೇಸುವನ್ನು ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ये शैतान क्या बोलेगा, ಸೈತಾನ ಏನ್ ಹೇಳ್ತಾನಂದ್ರೆ सभी राज्य से ಈ ಎಲ್ಲಾ ಸಾಮ್ರಾಜ್ಯವನ್ನು अर्ध राज्य तुमको दिएगा। ಇದರಲ್ಲಿ ಅರ್ಧ ರಾಜ್ಯವನ್ನು ನೀನು ಕೊಟ್ಬಿಡ್ತೀನಿ. यीशु मसीह तुम क्या करना, ಯೇಸು ಕ್ರಿಸ್ತನೇ ನೀನ್ ಏನ್ ಮಾಡ್ಬೇಕಂದ್ರೆ हमारा पास आके ನೀನು ಮಾತ್ರ ಬಂದ್ಬಿಟ್ಟು तुम्हें साष्टांग नमस्कार करना। ನೀನು ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ನನಗೆ ಅಂತ ಸೈತಾನ ಹೇಳ್ತಾನೆ. हाँ, शैतान बोलेगा, ಸೈತಾನ ಹೇಳ್ತಾನೆ ಈ ರೀತಿ. यीशु मसीह क्या बोलेगा, ಆಮೇಲೆ ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ, यीशु मसीह क्या बोलेगा, ಯೇಸು ಏನ್ ಹೇಳ್ತಾನೋ नमस्कार करेगा बोलेगा, ನಮಸ್ಕಾರ ಮಾಡ್ತಂತ ಹೇಳಿದ್ನ बोलेगा ना, ಹೇಳಿದ್ನ क्या बोलेगा, ಏನ್ ಹೇಳ್ದ, क्या बोलेगा, ಏನ್ ಹೇಳ್ದ, क्या बोलेगा, ಏನ್ ಹೇಳ್ತಾನ, ए शैतान ಏ ಸೈತಾನ್ भाग। ಹೋಗು, बोलो सभी लोग बोलो, बोलो ये शैतान ಏ ಸೈತಾನ್ क्या करो, ಏನ್ ಮಾಡು, हाँ ತೊಲಗಿ ಹೋಗು, ತೊಲಗಿ ಹೋಗು, ಕನ್ನಡದಲ್ಲಿ ಅದೇ ಶೈತಾನ್ ಏ ಸೈತಾನ್ ತೊಲಗಿ ಹೋಗು, ತೊಲಗಿ ಹೋಗು. ಆಮೆನ್ ಆಮೆನ್. ಎಲ್ಲರೂ ಒಂದೊಂದು ಸಾರಿ ಹೇಳ್ರಿ ನೋಡೋಣ, ಒಂದೊಂದು ಸಾರಿ ಹೇಳ್ರಿ, ಸೈತಾನ್ ತೊಲಗಿ ಹೋಗು, ಹಾ ಏ ಸೈತಾನ್ ತೊಲಗಿ ಹೋಗು, ಹೇಳ್ರಿ ಹೇಳ್ರಿ ಬೇಗ ಹೇಳ್ರಿ, ಸೈತಾನ್ ತೊಲಗಿ ಹೋಗು, ಹಾ? ಹೇಳಪ್ಪ, ಸೈತಾನ್ ತೊಲಗಿ ಹೋಗು, ಹಾ ಹಾ ಓಡು ಹೇಳು ಓಡು, ಏ ಸೈತಾನ್ ತೊಲಗಿ ಹೋಗು ಅಂತ ಹೇಳಿ ಎಲ್ಲರೂ ಜೋರಾಗಿ. ಜೋರಾಗಿ ಹೇಳ್ರಿ, ಶೈತಾನ್ ಸೈತಾನ್ ತೊಲಗಿ ಹೋಗು, ತೊಲಗಿ ಹೋಗು, ನನ್ನ ಆರೋಗ್ಯ ಬಿಟ್ಟು ತೊಲಗಿ ಹೋಗು, ನನ್ನ ಆಶೀರ್ವಾದ ಬಿಟ್ಟು ತೊಲಗಿ ಹೋಗು, ನನ್ನ ಸಮಾಧಾನ ಬಿಟ್ಟು ತೊಲಗಿ ಹೋಗು, ನನ್ನ ಸಂತೋಷಗಳ ಬಿಟ್ಟು ತೊಲಗಿ ಹೋಗು, ನನಗೆ ವಿರೋಧವಾಗಿ ನಿಂತಿರುವಂತ ಕಾರ್ಯಗಳನ್ನು ಬಿಟ್ಟೋಗ್ರಿ. ಯೇಸು ನಾಮದಲ್ಲಿ ಶೈತಾನನೇ ತೊಲಗಿ ಹೋಗು. ಐದು ಗಂಟೆ ಆಮೇಲೆ ಅಂತ ಹೇಳಿ ಜೋರಾಗಿ, ಐದು ಗಂಟೆ ಜೋರಾಗಿ ಆಮೇಲೆ ಅಂತ ಹೇಳಿ, ಎರಡು ಜೋರಾಗಿ ಆಮೇಲೆ ಅಂತ. Hallelujah. ಯೇಸು ಅದನ್ನೇ ಮಾಡಿದ್ರು, ಯೇಸು ಅವು ಕಿಯಾ, ಯೇಸು ಐಸಾ ಕರೆಗ, ಯೇಸು ಕ್ರಿಸ್ತನು ಅದೇ ರೀತಿ ಮಾಡಿದನು. ನಾವು ಅದನ್ನೇ ಮಾಡಬೇಕು, हम लोग ऐसा करना है, ನಾವು ಅದನ್ನೇ ಮಾಡಬೇಕು. हम लोग ऐसा करना है. मैथ्यू चैप्टर हालेलुया 4 वर्स 10 वचन में आप देखेंगे ना, यीशु मसीह को हालेलुया शैतान को बोलेगा ए शैतान, ये शैतान पढ़ेंगे ना जल्दी, मैथ्यू चैप्टर 4 वर्स 10 ಬೇಗ ಓದ್ರಿ. ಯೇಸು ಅವನಿಗೆ ಶೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾದ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನೇ ಆರಾಧಿಸಬೇಕೆಂಬುದಾಗಿ ಬಂದಿದೆ ಎಂದು ಹೇಳಿದನು. ಒಡೆಯಲೇ ಬಳಿಗ ତହିଁରେ ଯୀଶୁ ତାହାକୁ କହିଲେ, ಹಾ ଦୂର ହୋ, ಹಾ दूर ହୋ। दूर हो शैतान, दूर हो। देखो बढ़िया बाइबल में शैतान दूर हो ಹೇಳ್ರಿ, शैताने ನೀನು ತೊಲಗಿ ಹೋಗು ಅಂತ ಹೇಳ್ತಾನೆ. अभी शैतान साथ रहेगा ना, शैतान साथ रहेगा, बोलो साथ रहेगा ना, शैतान साथ रहता ना. हेलो इधर देखना, ಇಲ್ಲಿ ಎಲ್ಲ ನೋಡಿ, शैतान साथ रहेगा ना, शैतान साथ रहता ना. शैतान क्या करेगा, शैतान ಏನ್ ಮಾಡ್ತಾನೆ, भाग जाएंगे। ಒಂದು ಓಡಿ ಹೋಗ್ತದೆ. अभी एक सीक्रेट बोलेगा, ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. तुमको समस्या आएगा ना, ನಿಮಗೆ ಯಾವಾಗ ಸಮಸ್ಯೆ ಬರ್ತಿದೆಯೋ तुम क्या बोलना, ನೀವೇನ್ ಹೇಳ್ಬೇಕು, ये समस्या, ಈ ಸಮಸ್ಯೆ, ये रोग, ಈ ರೋಗವೇ, ये व्याधि ಈ ವ್ಯಾಧಿಯೇ यीशु मसीह के नाम से ಯೇಸು ಕ್ರಿಸ್ತನ ಹೆಸರಿನಲ್ಲಿ क्या करो, ತೊಲಗಿ ಹೋಗು. हाँ इतने बड़े में क्या बोलेगा, दूर ತೊಲಗಿ ಹೋಗು ಅಂತ ಹೇಳಿ, दूर, ತೊಲಗಿ ಹೋಗು. ऐसा बोलेगा ना, ನೀವು ಯಾವಾಗ ಈ ರೀತಿ ಹೇಳ್ತಿರೋ शैतान दूर हो जाएगा, ಸೈತಾನ ಓಡಿ ಹೋಗ್ಬಿಡ್ತಾನೆ, बीमार दूर हो जाएगा, ನಿಮ್ಮಿಂದ ಬಿಟ್ಟು ಓಡಿ ಹೋಗ್ಬಿಡ್ತಾನೆ, कष्ट दूर हो जाएगा, ಅಷ್ಟೇ ದೂರ ಆಗ್ಬಿಡುತ್ತೆ, समस्या दूर हो जाएगा। ಅಷ್ಟೇ ದೂರ ಆಗುತ್ತೆ. यीशु मसीह तुम्हारा हालेलुया पास आएगा, ಯೇಸು ಯಾವಾಗ ಮಾತ್ರ यीशु मसीह तुम्हारा पास आएगा। गाने बजे को हमें बोलो, यीशु मसीह का हमें बोलो, हालेलुया। तुमको क्या होना, ನಿಮಗೆ ಏನ್ ಬೇಕು, यीशु मसीह होना, ಯೇಸು ಕ್ರಿಸ್ತನ ಬೇಕು. तुमको समस्या होना, यीशु मसीह होना, ಸಮಸ್ಯೆ ಬೇಕಾ, ಯೇಸು ಕ್ರಿಸ್ತನ ಬೇಕಾ, तुमको क्या होना, ಏನ್ ಬೇಕು, होना क्या होना, यीशु, ಯೇಸು, यीशु, ಯೇಸು, यीशु, ಯೇಸು, यीशु, ಯೇಸು, यीशु, ಯೇಸು. हाँ
ಮೊದಲನೇದಾಗಿ ಕಟ್ಟಾಕ್ಬಿಡ್ಬೇಕು. एक तो वो बंद करना है, ಎರಡನೇದೇನ್ ಮಾಡ್ಬೇಕು? तो क्या करना, ಎರಡನೇದೇನ್ ಮಾಡ್ಬೇಕು? तो क्या करना, ಸೈತಾನನೇ वो शैतान ತೊಲಗು. वो भाग जाओ. ಎಷ್ಟು ಹೇಳಿದ್ರು ನನ್ನ ಹತ್ರನೇ ಬರ್ತಾ ಇದ್ದಾನೆ ಪಾಸ್ಟರ್. वो कितना बोलो तो शैतान हमारे पास से आ रहा है पास्टर. ಎಷ್ಟು ಪ್ರಾರ್ಥನೆ ಮಾಡಿದ್ರು ಸೈತಾನ ನನ್ನ ಹತ್ರನೇ ಇದ್ದಾನೆ कितना ಪಾಸ್ಟರ್. बार प्रेयर किया तो शैतान हम लोग के पास आ रहा है पास्टर. ಎಷ್ಟು ಹೇಳ್ತಾ ಇದ್ರು ಕೂಡ ಅವನು ನನ್ನ ಜೊತೆಲೇ ಇರ್ತಾನೆ ಪಾಸ್ಟರ್. कितना बोले तो शैतान हम लोग के पास रहेगा. ಅದರ ದೇವರು ಹೇಳ್ತಾರೆ, अगर यीशु मसीह बोल रहा है, ದೇವರ ಮಕ್ಕಳೇ, वो यीशु मसीह बेटा बेटी, ದೇವರ ಮಕ್ಕಳೇ, यीशु का बेटा बेटी, ನಾವು ಎಷ್ಟು ಮಾಡ್ತಾ ಇದ್ರು ಕೂಡ ಸೈತಾನನು ನಮಗೆ ಕಾರ್ಯಗಳು ನಡೆಸ್ತಾ ಇದ್ದಾನಂದ್ರೆ, हम लोग कितना वो प्रेयर किया तो शैतान हम लोग के पास वो कार्य किया तो ಕಾರ್ಯ ಕರೆಗ. कार्य करेगा. ಯಾಕೆ? क्यों? ಯಾಕೆ? क्यों पता है? ನಮ್ಮ ಕಣ್ಣು ಸರಿ ಇಲ್ಲ, हम लोग हाथ तो अच्छा नहीं, ನಮ್ಮ ಕೈ ಸರಿ ಇಲ್ಲ, हम लोग हाथ अच्छा नहीं, ನಮ್ಮ ಕಾಲು ಸರಿ ಇಲ್ಲ, पाव अच्छा नहीं, ನಮ್ಮ ಕಿವಿಗಳು ಸರಿ ಇಲ್ಲ. हमारा कान अच्छा नहीं. ಈ ನಾಲ್ಕು ನಾವು ಸರಿಪಡಿಸಿಕೊಂಡ್ರೆ वो सभी अच्छा रखा तो ದೇವರು ನಮ್ಮನ್ನ ಖಂಡಿತವಾಗಿ ಉತ್ತಮವಾದ ಲೋಕದಲ್ಲಿ ನಮ್ಮನ್ನು ಇಡುತ್ತಾನೆ, उत्तम हम लोग रहेगा. ಉನ್ನತವಾದ ಸ್ಥಳದಲ್ಲಿ ಇಡುತ್ತಾನೆ, उत्तम प्लेस में हम लोग रहेगा. ಉನ್ನತವಾದ ಸ್ಥಳದಲ್ಲಿ ಇಡುತ್ತಾನೆ. उत्तम प्लेस में हम लोग रहेगा. ನೋಡ್ರಿ, ಬೈಬಲ್ ಹೇಳ್ತದೆ, बाइबल बोल रहा है, ನಾವು ಕೆಟ್ಟದನ್ನ ನೋಡ್ತೀವಿ, हम लोग दूसरा दूसरा वो ಕೆಟ್ಟದ್ದು ನೋಡ್ತೀವಿ. हम लोग कैसा हम देखेगा, ಕೆಟ್ಟದಕ್ಕೆ ಏನ್ ಹೇಳ್ತಾರೆ? बुरा देखेगा. ಪುರ ಕೆಟ್ಟದ್ದು ನೋಡ್ತೀವಿ. हम लोग बुरा देखेगा. ಕೆಲವರು ರಾತ್ರೆಲ್ಲ ನೋಡ್ತಾರೆ. हम लोग नाइट सब भी देखेगा मोबाइल में. ನೋಡಿ ನೋಡಿ ಹಂಗಾಗ್ಬಿಟ್ಟಿರ್ತದೆ. और देखे देखे ऐसा ऐसा हो जाएगा. ಅಲ್ಲೇಲೂಯಾ. हालेलुया. ಬೆಕ್ಸ್ ಆಗಿರೋರು ಬೆಕ್ಸ್ ಕಿತ್ ಬಿಸಾಕ್ಬೇಕು ಯೇಸು ನಾಮದಲ್ಲಿ. फ्लेक्स डाल देना, वो सभी निकालना है. ಆಮೆನ್. आमीन. 43 ವರ್ಷ ನನಗೆ. पास्ट के 43 years. ನೋಡಿ ಇವ್ರಿಗಿಂತ ಹೆಂಗಿದ್ದೀನಿ ನಾನು. कैसा है? ಅಲ್ಲೇಲೂಯಾ. हालेलुया. ಹೌದು, ನನ್ನ ಬೈಬಲ್ ಕಾಲೇಜಲ್ಲಿ ನನ್ನ ಜೊತೆಲಿ ಓದ್ತಾರಲ್ಲ, ಬೆಕ್ಸ್ ಆಗಿ ಓದ್ ಹಿಂಗ್ ನೋಡ್ತಾರೆ ಇವಾಗ. वो पास्ट बाइबल कॉलेज में वो पढ़े हैं ना, वो साथ में वो सभी अभी फ्लेक्स डाल के ऐसे देख रहा है. ಆದ್ರೆ ದೇವರ ಕೃಪೆಯಿಂದ ನಾನು ಫೋನ್ ನೋಡ್ತೀನಿ, ಮೆಸೇಜ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನನ್ನ ಕಣ್ಣಲ್ಲಿ ದೇವರ ಶಕ್ತಿ ಇದೆ. आज आप ही देखो कितना अच्छा है हम लोग. ನಿಮ್ಮ ಕಣ್ಣಲ್ಲಿ ಕೂಡ ಈ ವಾಕ್ಯ ಓದಿ ನೋಡ್ರಿ, ನಿಮ್ಮ ಕಣ್ಣುಗಳಿಗೆ ಬೆಕ್ಸ್ ಬರೋದಿಲ್ಲ, ನಿಮ್ಮ ಕಣ್ಣುಗಳಿಗೆ ದೇವರು ಬಲ ಬರ್ತದೆ, ನಿಮ್ಮ ಕಣ್ಣುಗಳಿಗೆ ಶಕ್ತಿ ಬರ್ತದೆ, ನಿಮ್ಮ ಹಳ್ಳಿಯ ಅಂಗಾಂಗಗಳಲ್ಲಿ ಕರ್ತನ ನೂತನವಾದ ಬಲವನ್ನು ಇಡ್ತಾರೆ. ನಿಮ್ಮ ಕಣ್ಣುಗಳು ಯೇಸು ನಾಮದಲ್ಲಿ ಅವಿಶ್ವಾಸವಾಗ್ತವೆ. आपसे वाक्य सुनो, वाक्य क्या पढ़ो, बाद में यीशु मसीह अद्भुत कार्य करेगा. ಹಲ್ಲೆಲೂಯಾ, हालेलुया. ಹಲ್ಲೆಲೂಯಾ. हालेलुया. 34:5 ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುತ್ತಾರೆ. ಆತನು ಅಂದ್ರೆ ಯಾರು? ಆತನಂದ್ರೆ ಯಾರು? ಆತನಂದ್ರೆ ಯಾರು? ಆತನಂದ್ರೆ ಯಾರು? ಯೇಸು. ಯೇಸು ಎಲ್ಲಿದ್ದಾರೆ? ನಿಮ್ಮ ಹೃದಯದಲ್ಲಿದ್ದಾರೆ. ಯೇಸು ಎಲ್ಲಿದ್ದಾರೆ? ಮೊಬೈಲ್ ಅಲ್ಲಿಲ್ಲ, ದೇವರ ವಾಕ್ಯದಲ್ಲಿದ್ದಾನೆ. ದೇವರ ವಾಕ್ಯದ ದೇವರು. ಈ ವಾಕ್ಯ ಓದ್ರಿ, ಈ ವಾಕ್ಯವನ್ನ ನೋಡುವಾಗ ನೀವು ಪ್ರಕಾಶ ಹೊಂದುತ್ತೀರಾ, ನೀವು ಅವಮಾನ ಹೊಂದೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅವಮಾನ ಹೊಂದೋದು ಯಾಕೆ? ಯಾಕೆ ಅವಮಾನ ಹೊಂದುತ್ತಾ ಇದ್ದೀರಾ? ಯಾಕೆ ಸೋಲು ಹೊಂದುತ್ತಾ ಇದ್ದೀರಾ? ಯಾಕೆ ಮರ್ಯಾದೆಗೆಟ್ಟು ನಡೀತಾ ಇದ್ದೀರಾ? ನೀವು ದೇವರನ್ನ ನೋಡುತ್ತಾ ಇಲ್ಲ, ದೇವರ ವಾಕ್ಯವನ್ನು ಓದುತ್ತಾ ಇಲ್ಲ, ದೇವರ ಮೇಲೆ ನಿಮ್ಮ ಕಣ್ಣುಗಳಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಕೀರ್ತನೆಗಳು, ಕೀರ್ತನೆ 34:5 ಓದಬೇಕು. ಈ 34:5 ಬೇಗ ಓದಬೇಕು. ಕೀರ್ತನೆ 34:5. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ? ಯಾರು ನೋಡ್ಬೇಕು? किसको देखना है? ಹುಡುಗಿ ನೋಡ್ಬೇಕು, लड़की का देखना है, ಆಂಟಿ ನೋಡ್ಬೇಕು, ಅಂಕಲ್ ನೋಡ್ಬೇಕು. अंकल का देखना है. ಯಾರು ಬರ್ತಾವಳೆ ಬಿಗಾರು, वो कौन है फिगर? ಯಾರು ಹೋಗ್ತಾವಳೆ ಶಿಗಾರು, वो क्यों जा रहे सिगर? ಅವಳು ಸತ್ರೆ ಹಾಕ್ತಾಳೆ ಮಣ್ಣು. वो मर गया तो जानेगा वो मट्टी. ಫಿಗರ್ ನೋಡ್ಕೊಂಡು, ಆಂಟಿ ನೋಡ್ಕೊಂಡು, ಅಂಕಲ್ ನೋಡ್ಕೊಂಡು ಜೀವನ ಮಾಡಿದ್ರೆ ನಿನ್ ಜೀವನ ಅವಮಾನ. वो
वो आंटी का लड़की का फिगर देखे हो तो तुम लोग जिंदगी किए तो वो जिंदगी सभी मट्टी में जाएगा, ನಿನ್ನ ಜೀವನ ಅವಮಾನ, तुम्हारा जीवन अपजय हो जाएगा। ನೀನು ಅದಕ್ಕಾಗಿ ಬಂದಿರೋದಲ್ಲ, उसके लिए नहीं आगे इधर, ನೀನು ಅದಕ್ಕಾಗಿ ಕರೆದಿರೋದಲ್ಲ, उसके लिए नहीं बुलाया, ಅದಕ್ಕಾಗಿ ದೇವರು ಆರಿಸಿಕೊಂಡಿರೋದಲ್ಲ. यीशु मसीह नहीं ले लिया। ದೇವರು ನಿನ್ನನ್ನು ಆರಿಸಿಕೊಂಡಿರೋದು ಪರಿಶುದ್ಧನಾಗಿರುವುದಕ್ಕಾಗಿ, ಪರಿಶುದ್ಧನಾಗಿರುವುದಕ್ಕಾಗಿ. ಹಲ್ಲೆಲೂಯಾ. ನೀನು ಪರಿಶುದ್ಧನಾಗಿರಬೇಕು, ನೀನು ಪರಿಶುದ್ಧನಾಗಿರಬೇಕು. ಒಂದು ಪೇತ್ರ 1:16 ಹೇಳ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನಿನ್ನ ಕಣ್ಣುಗಳು, ನಿನ್ನ ಶರೀರ, ನಿನ್ನ ಮಾಂಸ, ನಿನ್ನ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಪರಿಶುದ್ಧವಾಗಿರಲಿ. तुम लोग आंख को कान पाँव सभी परिशुद्ध में लेना है। ಇವತ್ತು ಎಷ್ಟು ಜನ ಕುಡುಕರಿದ್ದೀರಾ ನನಗೆ ಗೊತ್ತಿಲ್ಲ, ಕುಡುಕರಿದ್ದೀರಾ ಗೊತ್ತಿಲ್ಲ. कितना आदमी वो दारू पिएगा पता नहीं, ಎಷ್ಟು ಜನ ಹಂಸ ಆಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, हंस जा रहे पता नहीं, ಎಷ್ಟು ಜನ ಅಶ್ಲೀಲ ಚಿತ್ರಗಳು ನೋಡ್ತಾ ಇದ್ದಾರೆ ಗೊತ್ತಿಲ್ಲ, कितना आदमी असली क्या वो फिल्म देख रहा पता नहीं, ಎಷ್ಟು ಜನ ಕೆಟ್ಟದ್ದು ನೋಡ್ತಾ ಇದ್ದಾರೆ ಗೊತ್ತಿಲ್ಲ. कितना आदमी भोर देख रहा पता नहीं। ಅದರ ದೇವರು ಹೇಳ್ತಾನೆ, यीशु मसीह बोल रहा है, ನನ್ನನ್ನ ನೀನು ನೋಡುವಾಗ यीशु मसीह हम लोग ನೀನು ಪ್ರಕಾಶ ಹೊಂದುತ್ತೀಯಾ, ನೀನು ಆಶೀರ್ವಾದ ಹೊಂದುತ್ತೀಯಾ, ನೀನು ಅಭಿವೃದ್ಧಿ ಹೊಂದುತ್ತೀಯಾ, ನೀನು ಸಮಾಧಾನ ಹೊಂದುತ್ತೀಯಾ, ನೀನು ಸಂತೋಷ ಹೊಂದುತ್ತೀಯಾ. ಯಾವ ತಡೆಗಳು ನಿನ್ನನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹಿಂದೂ ಕುಟುಂಬದಿಂದ ಬಂದವರು, हिंदू कुटुंब से आ गया, ನಮ್ಮಪ್ಪ ಪೂಜಾರಿ, वो पास्ट का फादर पुजारी, ನಾನು ಅಸಿಸ್ಟೆಂಟ್ ಪೂಜಾರಿ. असिस्टेंट पुजारी पास्टर। ನಮ್ಮಪ್ಪನ ಬೆಳಿಗ್ಗೆ ಎದ್ದಿದ ತಕ್ಷಣ फादर वो सुबह उठा के ಅಲ್ಲಿ ಒಂದು ಫೋಟೋ ಹಾಕಿರೋರು, वो फोटो डाल दिया अंदर, 2 ಕತ್ತೆ ಇರೋದು, दो गद्दा होता है, ಕತ್ತೆ, हाँ 2 गद्दा ना, गद्दा फोटो डाल दिया, 2 ಕತ್ತೆ ಇರೋದು. और 2 गद्दा था, ಆ ಫೋಟो 50 ರೂಪಾಯಿ. वो फोटो का प्राइस 50 ಆ रुपीस, ಫೋಟೋ ತಂದಲ್ಲಿ ಹಾಕೋರು. वो फोटो इधर डाल दिया। ಬೆಳಿಗ್ಗೆ ಎದ್ದಿದ ತಕ್ಷಣ ಹೇಳ್ತಾ ನಮ್ಮಪ್ಪ, वो सुबह उठा के वो फादर बोल दिया, ನೀನು ಬೆಳಿಗ್ಗೆ ಎದ್ದಿದ ತಕ್ಷಣ ಇದನ್ನೇ ನೋಡ್ಬೇಕು. सुबह तुम उठा के ये गद्दा के देखने बोल दिया, वो फादर बेटा का ಅದರ ಮೇಲೆ ಬರ್ದಿರ್ತಾ ಇತ್ತು, ऊपर लिख दिया, ನನ್ನನ್ನು ನೋಡು, मेरे को देखो ನಿನಗೆ ಯೋಗ ಬರುತ್ತದೆ. तुम्हारा आशीर्वाद देगा। ನಾನು ಅದನ್ನು ನೋಡಿ 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 ನನಗೆ ರೋಗ ಬಂತು. वो देखे 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 पास का रोग आ गया। ನಿಜ ಹೇಳ್ತಾ ಇದ್ದೀನಿ, ನೋಡಿ 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 ನನಗೆ ರೋಗ ಬಂತು. वो फोटो का देखे देखे इसको क्या बीमार आ गया, ಹಾರ್ಟ್ ಪ್ರಾಬ್ಲಮ್ ಬಂತು, हार्ट प्रॉब्लम आ गया, ಕಣ್ಣು ಮಂಜಾಗ್ತಾ ಇತ್ತು, वो आंख मंच हो गया, ಕಣ್ಣಲ್ಲಿ ತುಂಬಾ ಸಮಸ್ಯೆ, वो आंख में प्रॉब्लम ज्यादा आ गया, ಒಂಥರ ಕಣ್ಣು ಮೇಲೆ ಪರೆ ಪರೆ ನೋಡ್ತಾ ಇದ್ರೆ ಪರೆ ಪರೆ ತರ ಕಾಣಿಸ್ತಾ ಇತ್ತು, आंख में ऊपर वो क्या एक्स्ट्रा ಪರೆ ಪರೆ ತರ ಕಾಣಿಸ್ತಾ ಇತ್ತು, बराबर आ गया, मंच आ गया, ಫುಲ್ಲು ತಲೆ ಎಲ್ಲ ತಣ್ಣಗೆ ಆಗ್ತಾ ಇತ್ತು, वो क्या शरीर सभी कोल्ड हो गया, ನರಗಳೆಲ್ಲ ಒಂಥರ ಬಿಕ್ಕೊಳ್ತಾ ಇದ್ವು. अंदर शरीर सभी वो प्रॉब्लम हो गया। ಆಮೇಲೆ ಅದಾದ ಮೇಲೆ ಸುಮಾರು ಒಂದು 5 ಗಂಟೆ ಕಾಲ ಸರಿಯಾಗಿ ಕಣ್ಣೇ ಕಾಣಿಸ್ತಾ ಇಲ್ಲ. वो सोने के बाद 5 आवर्स कण आंख ना सभी नहीं दिखा गया। ಸತ್ಯ ಹೇಳ್ತಾ ಇದ್ದೀನಿ, ಕಣ್ಣೇ ಕಾಣಿಸ್ತಾ ಇದ್ದಿಲ್ಲ. वो सच बोल रहे हो, आंख नहीं दिखाया। ಆ ಕಣ್ಣು ಆ ರೀತಿ ಆಗಿದ ತಕ್ಷಣ, आंख ऐसा होने के बाद ಮಂಜು ಮಂಜು ಆಗಿದ ತಕ್ಷಣ वो नहीं दिखेगा बाद ನಾನು ಸ್ಟ್ರಾಂಗ್ ಆಗಿರ್ತಾ ಇದ್ದೆ. हम स्ट्रांग हो गया। ಆದ್ರೆ ಅದನ್ನ ನೋಡಿ 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 वो फोटो का देखे 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 ನನಗೆ ಯೋಗ ಬಂದಿಲ್ಲ, ರೋಗನೇ ಬಂತು. योग में आ गया, वो बीमार आ गया। ಅನೇಕ ಆರಾಧನೆ ಮಾಡಿದೆ, वो सभी आराधना किया, ಅನೇಕ ವಿಗ್ರಹಗಳಿಗೆ ಕಲ್ಲುಗಳು ಹೊಡೆದೆ, और विग्रह को जाके पूजा किया, ಬೆಳಿಗ್ಗೆ ಎದ್ದು ತೊಳಿತಾ ಇದೆ, सुबह उठा के वो सभी क्लीन किया, ಆದ್ಮೇಲೆ ಹೂವು ಹಾಕ್ತಾ ಇದೆ, उसको फूल डाल दिया, ಎಲ್ಲ ಮಾಡ್ತಾ ಇದೆ. सभी डाल दिया। ಆದ್ರೆ ನನಗೆ ಕಣ್ಣಲ್ಲಿ ರೋಗ ಬಂತು. तो उसको आंख में वो बीमार आ गया। ಏನ್ ಮಾಡ್ಬೇಕು ಗೊತ್ತಿಲ್ಲ, क्या करना पता नहीं, ಎಲ್ಲ ಹಾಸ್ಪಿಟಲ್ಗಳು ತೋರಿಸಿದ್ವಿ. हॉस्पिटल में देखा गया, ಡಾಕ್ಟರ್ ಹೇಳಿದ್ರು डॉक्टर बोला ಇವನಿಗೆ ಯಾವ ಕಾಯಿಲೆನೂ ಇಲ್ಲ. उसको क्यों क्या बीमार भी नहीं। ಕಡೆಗೆ ಸೈತಾನ ಅಟ್ಯಾಕ್ ಆದ. वो लास्ट में सैतान अटैक हो गया। ಸೈತಾನ ರೋಗ ತಂದು ಇಟ್ಟು 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 ನನ್ನನ್ನು ಸಾಯಿಸಬೇಕಂತ ನೋಡ್ದ. सैतान रोग बीमार आ जाके आगे 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 डाल के वो मर जाना है ऐसे डाल दिया। ಸೈತಾನ ನನ್ನನ್ನು ಸಾಯಿಸೇ ಬಿಟ್ಟ. वो सैतान क्या हुआ, मर जाने के लिए ऐसा डाल दिया। ನಾನು ತಗೊಂಡು ಹೋಗಿ ಗುಡಿಯಲ್ಲಿ ಇಟ್ರು. वो पास लेके वो मंदिर में डाल दिया, वो गुड़ी ಮಟ್ಟಿ ಅಂದರು. हाँ मट्टी में डाल दिया। 6/9 हाँ 3/6 3/6. ನಾನು ಚಿಕ್ಕ ಹುಡುಗ ಅವಾಗ, वो छोटा बच्चा है उस टाइम में, ಅವಾಗ ಚಿಕ್ಕದಾಗೆ ಇರ್ತದೆ ನನ್ನ ಗುಳಿ. वो चिकना छोटा है ना उस टाइम में, ಅದ್ರ ಒಳಗಡೆ ಇಟ್ಬಿಟ್ರು. वो उसमें रख दिया। ನಮ್ ತಾತ ಬಂದು ಕೇಳಿದ್ದಾರೆ, वो गांड का फादर आगे बोल दिया, ನನ್ನ ಮೊಮ್ಮಗ ಎಲ್ಲಿ? हमारा बेटे का बेटी किधर है? ಅವ್ನು ಸತ್ತೋದ. वो मर गया बोल दिया। ಉಳ್ಬಿಟ್ವಿ. वो उधर मट्टी में डाल दिया बोला। ಹೊಟ್ಟೆ ಕೂತ್ಕೊಂಡ್ಬಿಡ್ತು. वो क्या पेड़ बड़ा हो गया, ಸತ್ತೋದ, ಉಳ್ಬಿಟ್ವಿ. वो मर गया, उसके लिए मट्टी में डाल दिया बोल रहा। ನಮ್ ತಾತ ಎಸ್ಕೇಪ್. ओ क्या हो, इसका फादर का फादर ना वो इसका किया। ಎಲ್ಲಿ ನನ್ನ ಹೆಣ್ಣು ಗುಡಿ
इधर रखा मिट्टी में डाल देना, उधर के भाग गया। ಅಲ್ಲಿ ಹೋಗಿ ಮಣ್ಣೆಲ್ಲ ತೋಡಿದ್ದಾರೆ, उसको मट्टी में सभी निकाल के ಮತ್ತೆ ಮನೆಗೆ ಎತ್ಕೊಂಡ್ ಬಂದಿದ್ದಾರೆ, वो बाद में उठा के घर के लेके आ गया। ಮತ್ತೆ ಸ್ನಾನ ಮಾಡಿಸಿದ್ದಾರೆ, और फिर भी वो नहा के रखे। ಆಮೇಲೆ ನನ್ನ ಹೊಟ್ಟೆ ಮೇಲೆ ನಮ್ಮ ತಾತ ಹೆಜ್ಜೆ ಇಟ್ಟು ತುಳಿದಿದ್ದಾರೆ। वो पेड़ पर वो ग्रैंड फादर क्या किया, वो पेड़ रख के पाव रख के वो रख दिया। ಆಗ ನಾನು ಆ ಅಂತ ಕಿರಿಚಿದ್ದೀನಿ। वो रखने के बाद ऐसा वो साउंड किया। ಹಲ್ಲೆಲೂಯಾ हालेलुया। ಅಲ್ಲಿಂದ ಬಂದ್ಮೇಲೆ उधर से आगे बाद ನಮ್ಮ ತಾಯಿ ಕಣ್ಣೀರಿಟ್ಟು, वो मतलब क्या किया, ನಮ್ಮ ತಂದೆ ಕಣ್ಣೀರಿಟ್ಟು, फादर पे आंसू करके ಯಾವ ದೇವರು ಇಲ್ಲ, कोई यीशु कोई भगवान नहीं, ಯಾವ ದೇವರು ಇಲ್ಲ, कोई भगवान नहीं, ಯಾರು ನಮ್ಮನ್ನು ಉಳಿಸಲಿಲ್ಲ, कोई हम लोग ಯಾರು ನಮ್ಮನ್ನು ಕಾಪಾಡಲಿಲ್ಲ। काबर नहीं का ಆದ್ರೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು, यीशु मसीह को पता है। ತಾಯಿಯ ಗರ್ಭದಲ್ಲಿರುವಾಗಲೇ ಪಿಂಡವಾಗಿರುವಾಗಲೇ ಅವರ ಕಣ್ಣುಗಳು ನಮ್ಮನ್ನ ನೋಡಿದವು। वो हम लोग क्या किया, ले लिया। ಯೆರೆಮೀಯ 1:5 ನೋಡ್ತೀವಿ, ತಾಯಿಯ ಗರ್ಭದಲ್ಲಿರುವಾಗಲೇ ಪಿಂಡವಾಗಿರುವಾಗಲೇ ಕರ್ತನ ಕಣ್ಣುಗಳು ನನ್ನನ್ನು ನೋಡಿದವು। माता का अंदर है ना पिंड से ऐसे उस टाइम में हम लोग का ले लिया। ಯೇಸು ಕ್ರಿಸ್ತನ ಕಣ್ಣುಗಳು ನನ್ನ ಮೇಲೆ ಇದ್ದಿದ್ದರಿಂದ यीशु क्रिस्त का वो आंख को हम लोग पर रखे था। ಅದನ್ನು ನೋಡಿ ನನಗೆ ರೋಗ ಬಂತು, वो फोटो देख के हम लोग का बीमार आ गया। ಆದರೆ ಈ ಬೈಬಲ್ ಅನ್ನ ನೋಡಿ ನನಗೆ ನಿತ್ಯ ಜೀವ ಬಂತು, बाइबल में देख के हम लोग का नित्य जीवन आ गया। ನಿತ್ಯ ಜೀವ ಬಂತು। आ गया। ಹಲ್ಲೆಲೂಯಾ। ಕೈಗಳು ಜೋರಾಗಿ ತಟ್ಟಿ ಆಮೇಲೆ ಹೇಳ್ರಿ, ಆಮೇಲೆ ದೇವರಿಗೆ ನಾನು ಹೇಳಿದೆ, और यीशु मसीह का बोल दिया, ದೇವರಿಗೆ ಹೇಳಿದೆ, भगवान का बोल दिया। ನನ್ನ ಸುತ್ತಲೂ ಅಂತರಗಳಿದ್ದು, वो सभी अंदर डाल दिया। ಫುಲ್ಲು ಬೇವು ಸೊಪ್ಪು ಕಟ್ಟಿದ್ದ ನಮ್ಮಪ್ಪ, वो बेल सब डाल दिया था। ನನಗೇನು ಗೊತ್ತಿಲ್ಲ, वो कुछ भी पता नहीं। 7ನೇ ಕ್ಲಾಸ್ ಓದ್ತಾ ಇದ್ದೆ। 7th स्टैंडर्ड पढ़ रहा है। ಆಮೇಲೆ ಏನ್ ಮಾಡ್ದೆ ಗೊತ್ತಾ, अब क्या कर रहा है पता है? ನಾನು ದೇವರ ಹತ್ರ ಹೋದೆ, भगवान के पास गया। ನನಗೆ ಯೇಸು ಬೇಕು ಅಂತ ಹೇಳಿದೆ, हम लोग यीशु चाहिए बोल दिया। ನನಗೆ ಯೇಸು ಹತ್ರ ಹೋಗ್ಬೇಕಂತ ಹೇಳಿದೆ, यीशु मसीह के पास जाना है बोल दिया। ಎಲ್ಲ ಅಂತರಗಳು ಕಿತ್ತು ಬಿಸಾಕ್ದೆ, सभी अंदर निकाल के ಎಲ್ಲ ಬೇವು ಸೊಪ್ಪು ಕಿತ್ತಾಕ್ದೆ, सबको सभी निकाल ಎಲ್ಲ के ಚಂಚುವಾರ ಕಿತ್ತಾಕ್ದೆ, सभी क्या क्या सभी निकाल के ಇದನ್ನು ಬಂದು ಹಿಡ್ಕೊಂಡೆ। वो बाइबल आके लेके ना पकड़ लिया। ಇದು ಯಾವಾಗ ಓದಕ್ ಪ್ರಾರಂಭ ये ಮಾಡುದು, बाइबल का पाठिया ना ಆವತ್ತು ನನ್ನ ಕಣ್ಣಲ್ಲಿರೋ ರೋಗ ಹೋಯ್ತು, उस टाइम में वो हमारा आंख में ना फीवर सभी गया। ಆವತ್ತು ನನ್ನ ಕಣ್ಣಲ್ಲಿರೋ ರೋಗ ಹೊರಟೋಯ್ತು। उस टाइम में वो आंख में ना फीवर सभी का चला गया। ಇದುವರೆಗೂ ಆ ರೋಗ ನನ್ನ ಕಣ್ಣು ಮುಟ್ಟಿದ್ದೇ ಇಲ್ಲ, बेटा को वो सफा ಇದುವರೆಗೂ ನನ್ನ ಕಣ್ಣು ಮುಟ್ಟಿದ್ದೇ ಇಲ್ಲ। ಯೇಸು ನಾಮದಲ್ಲಿ ಹೇಳ್ತಾ ಇದ್ದೇನೆ, सभी आके सभी अच्छा हो गया। ಹಲ್ಲೆಲೂಯಾ। हालेलुया। ನನ್ನ ಹೆಂಡತಿ ನನ್ನ ನೋಡಿ ಕೇಳ್ತಾಳೆ, वो भाषा में बोल के बोल रहा है, ನೀನು ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿದೀಯಾ ಅಂತ ಕೇಳ್ತಾಳೆ, क्यों इतना स्ट्रांग है, कैसा है बोल ಏಕೆ ಇಷ್ಟು ಸ್ಟ್ರಾಂಗ್ ಇದೆ ಅಂತ ಕೇಳ್ತಾರೆ। ऐसे इतना स्ट्रांग है पूछ रहा है। ನಾನು ಏನು ತಿನ್ನಲ್ಲ, हम लोग क्या नहीं खाएगा, ನ್ಯಾಯವಾಗಿ ಊಟನೇ ತಿನ್ನಲ್ಲ ನಾನು। अच्छे से खाना भी नहीं खाएगा। ನೀವೆಲ್ಲ ಫ್ರೂಟ್ಸ್ ತಿಂತೀರಾ, ಇನ್ನೊಂದು ತಿಂತೀರಾ, ಮತ್ತೊಂದು ತಿಂತೀರಾ, ಎಲ್ಲ ತಿಂತೀರಾ, सभी फूड्स तो सभी अच्छा वाला खाएगा। ನಾನು ಬದುಕ್ತಾ ಇರೋದು ಒಂದೇ ಒಂದರಿಂದ, वो भाषा जो जिंदगी करेगा ना एक ही बार में। ಈ ವಾಕ್ಯದಿಂದನೇ ನಾನು ಬದುಕ್ತಾ ಇದ್ದೇನೆ। ये यीशु मसीह वचन से वो जिंदगी कर रहा है। ನಿಜ ಹೇಳ್ತಾ ಇದ್ದೀನಿ, ವಾಕ್ಯದಿಂದ ನಾನು ಬದುಕ್ತಾ ಇದ್ದೀನಿ। यीशु मसीह वचन से वो पशु जिंदगी कर रहा है। ಸರಿಯಾಗಿ ಊಟ ಇಲ್ಲ, अच्छे से कहा नहीं, ಊಟದಾಗಿಂದನೂ ಊಟ ಇಲ್ಲ। वो जिंदगी से अच्छे से नहीं। ಅಮ್ಮ 7ನೇ ಕ್ಲಾಸಲ್ಲಿ ಅಮ್ಮ ತೀರೋದ್ರು, वो 7th स्टैंडर्ड से वो मदर का डेथ हो गया। ಅದಾದ್ಮೇಲೆ ನಮ್ಮ ಅಕ್ಕ ಮನೆಗೆ ಬಂದೆ, और बाद में वो सिस्टर का घर के आ गया। ಅಲ್ಲಿ ಒಂದು 2 ವರ್ಷ ಇದ್ದು ಊಟ ಹಾಕಿದ್ರು, उधर 2 आवर्स रह गया, उधर खाना डाल दिया। ಅದಾದ್ಮೇಲೆ ಸೇವೆಗೆ ದೇವರು ಕರೆದ್ರು, बाद में वो सेवा करने के लिए यीशु मसीह बुलाया गया। ಅದಾದ್ಮೇಲೆ ಊಟ ಇಲ್ಲ। बाद में वो खाना नहीं। ಇವತ್ತು ಅದೇ ರೀತಿ ಇದ್ದೀನಿ, अभी भी ऐसा है, ಊಟ ಇದ್ರು ಇಲ್ದಿರ ಹೋದ್ರು, वो खाना रहे तो नहीं रहे तो ಯೇಸು ಊಟ ಆಗಿದ್ದಾನೆ। यीशु मसीह वो खाना रहेगा। ದೇವರ ಮಕ್ಕಳೇ, ಈ ವಾಕ್ಯದ ಮೇಲೆ ಹಸಿವು ನಿಮಗೆ ಬರಲಿ। यीशु मसीह वचन से हम लोग वो क्या है, भूख खाना है। ಈ ವಾಕ್ಯದ ಮೇಲೆ ನಿಮಗೆ ಹಸಿವು ಬರಲಿ। ये वचन से ऊपर है भूख खाना ಈ है। ವಾಕ್ಯವನ್ನು ನೀವು ನಂಬ್ರಿ, ये वचन ना भरोसा रखो। ಈ ವಾಕ್ಯವನ್ನ ಕೊಟ್ಟಂತ ದೇವರು ನಿಮ್ಮ ವಾಗ್ದಾನಗಳನ್ನ ನೆರವೇರಿಸ್ತಾರೆ। यीशु मसीह ने वाग्दान तुम लोग की जिंदगी में देगा। ನಿಮ್ಮನ್ನ ಯಾರು ದೇವರು ಕೈ ಬಿಡೋದಿಲ್ಲ। किसी को हाथ नहीं छोड़ेगा यीशु मसीह। ರೋಗ ಇದೆ, ದೇವರು ವಾಕ್ಯ ಓದ್ರಿ। बीमार रहेगा, ये वचन सुनो, वचन ಸಮಸ್ಯೆ ಇದೆ, ದೇವರು ವಾಗ್ದಾನಗಳು ಇಟ್ಕೊಳ್ಳಿ। वाग्दान रखो। ಹೋರಾಟಗಳು ಬರ್ತಾರೆ, ದೇವರು ವಾಕ್ಯ ಇಟ್ಕೊಳ್ಳಿ। वचन रखो। ದೇವರು ಹೇಳ್ತಾನೆ, यीशु मसीह बोल रहा है, ದೇವರ ಅನುಗ್ರಹ ನಿನ್ನ ಮೇಲಿದೆ ಮಗನೇ। यीशु मसीह अनुग्रह तुम्हारे ऊपर रहेगा। ಯಾರು ಏನೇ ಅಳುಕೊಂಡ್ರು ನಿನಗೆ ಸೋಲು ಅನ್ನೋದೇ ಇಲ್ಲವೇ ಇಲ್ಲ। कुछ बोला तो तुम्हारा अपजय नहीं। ಯಾರು ಹಿಂಸಿಸಿದರು ನಿನಗೆ ಜನರಿಯ ಸೋಲಿಲ್ಲ। कष्ट दिया तो तुम अपजय नहीं। ರೋಗ ಬಂದರೂ ನಿನಗೆ ಸಾವಿಲ್ಲ। बीमार आएगा तो नहीं मर जाएगा। ಯಾಕೆ ಗೊತ್ತಾ? क्यों पता है? ದೇವರ
ಮುಖವು ಲಜ್ಜೆಯಿಂದ ಕೆಟ್ಟು ಹೋಗುವುದೇ ಇಲ್ಲ. हमारा सारा वो अच्छा नहीं रहेगा, अच्छा ನಿನ್ನ रहेगा। ಕಣ್ಣುಗಳಲ್ಲಿ ದೇವರ ಶಕ್ತಿ ಉಂಟಾಗ್ತದೆ. आँख में यीशु मसीह का प्रसन्न आ जाएगा। ನಿನ್ನ ಕಿಡ್ನಿಗಳಲ್ಲಿ ದೇವರ ಫಲ ಇಳಿದು ಬರ್ತದೆ. और लिवर में पोर आएगा। ನಿನ್ನ ಶರೀರದಲ್ಲಿ ನೋವುಗಳು ಫಲಹೀನತೆಗಳು ಬಿಟ್ಟು ಹೋಗ್ತವೆ. और शरीर में सभी और लग जाएगा। ದೇವರು ನಿನಗೆ ಫಲವನ್ನು ಕೊಡುತ್ತಾನೆ. यीशु तुम लोग का फल देगा। ನಿಮ್ಮ ಕಣ್ಣುಗಳ ಮೇಲೆ ಇವಾಗಲೆಲ್ಲರ ಕೈಗಳಿಟ್ಟುಕೊಳ್ಳ್ರಿ. वो आँख में ऊपर रखेगा, हाथ में रखेगा, प्रेयर करो। ಎಲ್ಲೆಲ್ಲಿ ನೋವಿದ್ದಾರೆ ಕೈ ಕಣ್ಣಿಟ್ಟುಕೊಳ್ಳಿ. ಕಣ್ಣು ಸರಿಯಾಗಿ ಕಾಣಿಸಿಲ್ಲ ಅಂದ್ರೆ ಕಣ್ಣ ಮೇಲೆ ಕೈ ಇಟ್ಕೊಳ್ಳಿ. ಕಿಡ್ನಿ ಪ್ರಾಬ್ಲಮ್ ಇದ್ರೆ ಕಿಡ್ನಿ ಮೇಲೆ ಇಟ್ಕೊಳ್ಳಿ. ಶರೀರದ ಮೇಲೆ ಪ್ರಾಬ್ಲಮ್ ಇದ್ರೆ ಶರೀರದ ಮೇಲೆ ಇಟ್ಕೊಳ್ಳಿ. ಶರೀರದಲ್ಲಿ ಕಟ್ಟಿಗಳಿದ್ರೆ ಕಟ್ಟಿಗಳ ಮೇಲೆ ಕಟ್ಟಿಗಳಿಟ್ಕೊಳ್ಳಿ. ಯೇಸುವಿನ ನಾಮದಲ್ಲಿ यीशु मसीह काम से ದೇವರೇ यीशु मसीह ನೀನು ನನಗೆ ಮಾಡಿದ ಅದ್ಭುತ, ನೀನು हम लोग का किया अद्भुत कार्य, ನನ್ನ ಕಣ್ಣಲ್ಲಿ ಮಾಡಿದಂತ ಅದ್ಭುತ, हम लोग आँख में किया अद्भुत कार्य, ನನಗೆ ಅಪೆಂಡಿಕ್ಸ್ ಇದ್ದಂತ ಅದ್ಭುತ, हम लोग अपेंडिक्स से अद्भुत कार्य, ದೇವರೇ ನೀನು ಅದ್ಭುತ ಮಾಡಿದೆಯಲ್ಲಪ್ಪ. अद्भुत किया बोलते ಎದೆ ನೋವಲ್ಲಿದ್ದಂತ ದೇವರೇ ನೋವುಗಳು ತೆಗೆದಾಕಿದೆ. हम लोग दुख से रहेंगे, दुख से निकाल देगा, ಅಪೆಂಡಿಕ್ಸ್ ಅನ್ನು ತೆಗೆದಾಕಿದೆ. अपेंडिक्स निकाल के दिया, ಕಣ್ಣಲ್ಲಿರುವ ನೋವುಗಳು ತೆಗೆದಾಕಿದೆ. हमको बीमार से भी निकाल दिया, ಶುಗರ್ ಅನ್ನು ತೆಗೆದಾಕಿದೆ. शुगर निकाल दिया। ಇವತ್ತು ಯೇಸುವಿನ ನಾಮದಲ್ಲಿ यीशु मसीह नाम से ಕಣ್ಣುಗಳ ಮೇಲೆ ಕೈ ಇಟ್ಟುಕೊಂಡಿರುವಂತ ಪ್ರತಿಯೊಬ್ಬರ ಮೇಲೆ रखिए हाथ को, ನಿನ್ನ ಪ್ರಸನ್ನತೆ ಇಳಿ ರಾಜ್ಯ. प्रसन्नता आना है। ಸೈತಾನನ ಕಾರ್ಯಗಳು ಬೇರೆ ಆಗಲಪ್ಪ. यीशु मसीह कार्य बंद ದುಷ್ಟರ ಕಾರ್ಯಗಳು ನಯವಾಗಿ ಹೋಗಲಪ್ಪ. कार्य से भी नया होना है, ಅಂಧಕಾರ ಶಕ್ತಿಗಳು ಬಿಟ್ಟು ಹೋಗಲಪ್ಪ. हमारा शक्ति नया होना है। ಪಾಪದ ಕಾರ್ಯಗಳು ನಯವಾಗಿ ಹೋಗಲಯ್ಯ. यीशु मसीह सैतान कार्य नया होना है। ಯೇಸುವಿನ ನಾಮದಲ್ಲಿ यीशु मसीह नाम से ನಿನ್ನ ರಕ್ತದಿಂದ हमारा रक्त से ಒಬ್ಬೊಬ್ಬರು ದೇವರೇ एक गांधी को ಎಲ್ಲೆಲ್ಲಿ ಕೈ ಇಟ್ಟುಕೊಂಡಿದ್ದಾರೋ ಅವರ ರೋಗಗಳನ್ನ, ಅವರ ಫಲಹೀನತೆಗಳನ್ನ, ಅವರ ಸಮಸ್ಯೆಗಳನ್ನ ಅಚ್ಚರಿಸಿದ ಯೇಸುವಿನ ನಾಮದಲ್ಲಿ नाम से ಎಲ್ಲ ಬಿಡುಗಡೆ ಕೊಡಬೇಕೆಂದು कार्य होना ಪ್ರಾರ್ಥಿಸ್ತಾ ಇದ್ದೇನಪ್ಪ. ಈ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಈವಾಗಲೇ ಕರ್ತನೇ ನಿನ್ನ ಅದ್ಭುತ ಈ ಸಮಯದೊಳಗೆ ಇಲ್ಲಿ ಕುಳಿತಿರುವವರ ಮೇಲೆ ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ, ನಿನ್ನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ತಾರೆ ಅಂತ ಹೇಳಿದಾಗೆ ಈ ಕ್ಷಣದಲ್ಲಿ ಯೇಸುವಿನ ನಾಮದಲ್ಲಿ ಶುಗರ್ ನಾರ್ಮಲ್ ಆಗಿಲ್ಲಪ್ಪ, ಕಿಡ್ನಿಗಳು ನಾರ್ಮಲ್ ಆಗಿಲ್ಲಪ್ಪ, ಹೃದಯದ ನೋವುಗಳು ನಾರ್ಮಲ್ ಆಗಿಲ್ಲಪ್ಪ. यीशु नाम सभी आना है। ಯಾರ ಕಣ್ಣುಗಳಲ್ಲಿ ನೋವುಗಳಿದೆಯೋ, ಕಣ್ಣು ಮಂಜಿಗಳಿದೆಯೋ, ಆ ಸಮಸ್ಯೆಗಳು ನಯವಾಗಿ ಹೋಗಲಿ ಸ್ವಾಮಿ. सभी नार्मल होना है। ಎಲ್ಲರೂ ಯೇಸುವಿನ ನಾಮದಲ್ಲಿ सभी यीशु नाम से ದೇವರೇ ಸ್ವಸ್ಥತೆ ಹೊಂದಿಕೊಳ್ಳಿಲ್ಲಪ್ಪ, स्वस्थ होना है। ಸ್ವಸ್ಥತೆ ಹೊಂದಿಕೊಳ್ಳಿಲ್ಲಪ್ಪ, ಬಿಡುಗಡೆ ಹೊಂದಿಕೊಳ್ಳಿಲ್ಲಪ್ಪ. ಯೇಸುವಿನ ನಾಮದಲ್ಲಿ यीशु नाम से ಒಪ್ಪಿಸಿಕೊಟ್ಟು भविष्य दे दे। ಪ್ರಾರ್ಥನೆ ಮಾಡುತ್ತೇನೆ. ಪರಲೋಕದ ಒಳ್ಳೆಯ ತಂದೆ, ಎಲ್ಲರ ಕೈಗಳು ಕಟ್ಟಿ ಆಮೇಲೆ ಹೇಳಿ, ಜೋರಾಗಿ ಕೈಗಳು ಕಟ್ಟಿ ಆಮೇಲೆ ಹೇಳಿ, ಎಲ್ಲರ ಕೈಗಳು ಕಟ್ಟಿ ಜೋರಾಗಿ ಆಮೇಲೆ ಹೇಳಿ. ಹಾಲೆಲೂಯಾ, 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 ಜೋರಾಗಿ ಹಾಲೆಲೂಯಾ. ದೇವರ ಅನುಗ್ರಹ यीशु मसीह अनुग्रह ನಿನ್ನ ಮೇಲಿದ್ರೆ ऊपर रहेगा तो ನೀನು ಯಾವಾಗಲೂ ಪ್ರಕಾಶವಾಗಿರುತ್ತೀಯ. कभी भी प्रकाश मिलेगा। ಆಮೆನ್, आमीन। ಹಲ್ಲೆಲೂಯಾ. हालेलुया। ಹಾಗಾದ್ರೆ ನಾವು ಪ್ರಕಾಶವಾಗಿ ಇರುವುದಕ್ಕೆ ಕಾರಣ ಏನು? हम लोग प्रकाश रहे हैं तो हम लोग क्या कारण है? ಯಾಕೆ ಕಾರಣ? क्या कारण है? ಯೆಶಾಯ 33 15 ವಾಕ್ಯ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 33 14 15 ಬೇಗ ಓದೋಣ. ಚಿಯೋರಿನ ಪಾಪಿಗಳು ಎದುರುತ್ತಾರೆ, ಆ ಭ್ರಷ್ಟರು ನಡುಕಕ್ಕೆ ಒಳಗಾಗಿ ನಮ್ಮಲ್ಲಿ ಯಾರು ನುಂಗುವ ಕಿಚ್ಚನ ಸಂಗಡ ವಾಸಿಸಬಲ್ಲರು, ನಮ್ಮಲ್ಲಿ ಯಾರು ಸದಾ ಉರಿಯುವ ಜಾರುಗಳೊಡನೆ ತಂಗಿ ಯಾರು ಅಂದುಕೊಳ್ಳುತ್ತಾರೆ. ಕೇಳಿರಿ, ಸನ್ಮಾರ್ಗದಲ್ಲಿ ನಡೆಯುವುದು, ಯಥಾರ್ಥವಾಗಿ ನುಡಿದು ದೋಚಿಕೊಂಡು ಲಾಭ ಬೇಡವೆಂದು, ಲಂಚ ಮುಟ್ಟದಂತೆ ಕೈ ಒದರಿ ಕೊಲೆಯ ಮಾತಿಗೆ ಕಿವಿಗೊಡದ, ಕೆಟ್ಟದ್ದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನೇ ಉನ್ನತ ಸನ್ನಿಧಾನದಲ್ಲಿ ವಾಸಿಸುವನು. ಆಮೆನ್, आमीन। ದೇವರು ವಾಗ್ದಾನ ಹೇಳಿದ್ರು, ಎಲ್ಲರಿಗಿಂತಲೂ ಉನ್ನತ ಸ್ಥಾನದಲ್ಲಿ ಇಡುತ್ತೇನೆ ಅಂತ. सभी का ऊपर रखेगा यीशु मसीह। ಆಮೆನ್, आमीन। ಮತ್ತೆ ಯಾಕೆ ನಾವು ಉನ್ನತ ಸ್ಥಾನದಲ್ಲಿಲ್ಲ? हम लोग क्यों उन्नत स्थान में नहीं? ಯಾಕೆ ನಾವು ಆಶೀರ್ವಾದವಾಗಿಲ್ಲ? हम लोग क्यों आशीर्वाद में नहीं? ಯಾಕೆ ನಾವು ಅಭಿವೃದ್ಧಿಯಾಗಿಲ್ಲ?
क्यों हम लोग अभिवृद्धि नहीं हुआ? ದೇವರ ಮಕ್ಕಳೇ ಚೆನ್ನಾಗಿ ಗಮನಿಸಿ, यीशु मसीह भी सुनो, ನಮ್ಮ ಕೈ ಶುದ್ಧವಾಗಿರಬೇಕು, हम लोग हाथ शुद्ध रहना है, ನಮ್ಮ ಕಣ್ಣು हम ಶುದ್ಧವಾಗಿರಬೇಕು, लोग आंख शुद्ध में रहना है, ನಮ್ಮ ಕಾಲು हम ಶುದ್ಧವಾಗಿರಬೇಕು, लोग पाँव शुद्ध में रहना है, ನಮ್ಮ ಕಿವಿ हमें ಶುದ್ಧವಾಗಿರಬೇಕು. कान शुद्ध में रहना है। ಆಮೆನ್. आमीन। ಹೇಳ್ರಿ, ಏನನ್ನು ಶುದ್ಧವಾಗಿರಬೇಕು? बोलो सभी क्या क्या शुद्ध में रहना है? ಹೇಳ್ರಿ, ಎಲ್ಲರೂ ಏನನ್ನು ಶುದ್ಧವಾಗಿರಬೇಕು? ಎಲ್ಲ ಹೇಳ್ರಿ, ಏನು? ಕಣ್ಣು, ಆಮೇಲೆ ಕೈ, ಆಮೇಲೆ ಕಾಲು, ಆಮೇಲೆ ಕಿವಿ. ಎಲ್ಲ ಕಣ್ಣ ಮೇಲೆ ಎರಡು ಕೈ ಇಟ್ಕೊಳ್ಳಿ ನೋಡೋಣ. ಕಣ್ಣ ಮೇಲೆ ಬೋಲ್ದೆ ನೀರ್ हाथ में आंख में सभी हाथ रख लो, आंख ऊपर सभी हाथ रख लो, ಎರಡು ಕಿವಿ ಮೇಲೆ ಕೈ ಇಟ್ಕೊಳ್ಳಿ, कान से ऊपर रखो, ಎರಡು ಕೈ ಹಿಂಗೆ ಇಟ್ಕೊಳ್ಳಿ, ये दो हाथ ऐसे पकड़ो, ಎರಡು ಕಾಲ ಮೇಲೆ ಕೈ. ನೀವು ಮಾಡ್ತಲ್ಲ ಹಿಂದೆ ಇರೋ, सभी पाँव ऊपर हाथ रख लो, ಇಟ್ಕೊಳ್ಳಿ. ಎರಡು ಕಿವಿ ಮೇಲೆ ಕೈ ಇಟ್ಕೊಳ್ಳಿ, और कान में हाथ रख लो, ಎರಡು ಕೈಗೆ ಇಟ್ಕೊಳ್ಳಿ, ये दो हाथ ऐसे रख लो, ಎರಡು ಕಾಲಿಗೆ ಇಟ್ಕೊಳ್ಳಿ, हाथ पर रखो ऐसे, ಎರಡು ಕಣ್ಣು ಮೇಲೆ ಇಟ್ಕೊಳ್ಳಿ. कान पर रखो, ಆಮೇಲೆ ಅಂತ ಹೇಳಿ आमीन बोलो। ಈ ನಾಲ್ಕು ನೀವು ಕಾಪಾಡಿಕೊಂಡ್ರೆ, ये चारों हम लोग अच्छे से रखो तो ಇದರಿಂದ ನೀವೇನಾರು ಮಾಡ್ತಾ ಇದ್ರ ಅಂತ ನಿಮಗೆ ಗೊತ್ತು. ये वो इसके क्या क्या करेगा ना सभी लोग का पता है, ನಿಮಗೆ ಗೊತ್ತಿದೆ, सभी का पता है, ನಾನು ಹೇಳ್ಬೇಕಾಗಿಲ್ಲ, हम लोग नहीं बोल सकता है, ನಿಮಗೆ ಗೊತ್ತಿದೆ. आप लोग का पता है, ಅದನ್ನು ಮಾಡಬೇಡ್ರಿ. वो नहीं करना है। ದಯವಿಟ್ಟು ಕೇಳ್ತಾ ಇದ್ದೀನಿ. रिस्पेक्ट करके रिक्वेस्ट करके बोल रहा है, ಧನ್ಯವಾದ ಸೇ ಪೂಛೇಗಾ. धन्यवाद से पूछेगा, ಹಲ್ಲೆಲೂಯಾ, हालेलुया। ಧನ್ಯವಾದ ಸೇ ಪೂಛೇಗಾ. ಹೇಳ್ರಿ ಕನ್ನಡದಲ್ಲಿ. ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ಬಿಟ್ಟು ಹೇಳ್ತಾ ಇದೀವಿ, ಇಂಗ್ಲಿಷ್ ಬರಬಾರ್ದು, ಕನ್ನಡದಾಗ ಹೇಳಿ. ನಿಮ್ ದಯವಿಟ್ಟು ಕೇಳ್ತಾ ಇದ್ದೀವಿ, ದಯವಿಟ್ಟು ದಯವಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ, ಪ್ಲೀಸ್ ಐ ವಿಲ್ ರಿಕ್ವೆಸ್ಟ್ ಫಾರ್ ಎವ್ರಿವನ್. ದಯವಿಟ್ಟು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ, ಡೋಂಟ್ ಡೂ ಇಟ್ ಫಾರ್ ಸಿನ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ನೀವು ದಯವಿಟ್ಟು ನಿಮ್ಮ ಪಾಪಗಳನ್ನು ನೀವು ನೋಡ್ಬೇಡ್ರಿ, ಪದೇ ಪದೇ ಡೋಂಟ್ ಡೂ ಇಟ್. ನೋಡ್ಬೇಡಿ, ಕೆಟ್ಟದನ್ನ ನೋಡಕ್ ಹೋಗ್ಬೇಡ್ರಿ, बुरा वाला नहीं देखना है, ಕೆಟ್ಟದನ್ನ ನೋಡಕ್ ಹೋಗ್ಬೇಡ್ರಿ. बुरा वाला नहीं देखना है, ನೀವು ಕೆಟ್ಟದನ್ನ ನೋಡಿದ್ರೆ बुरा वाला दिखेगा तो ದೇವರು ನಮ್ಮನ್ನ ಏನ್ ಮಾಡ್ತಾನೆ? यीशु मसीह हम लोग क्या करेगा? ನಾಶ ಮಾಡ್ತಾನೆ. वो नाश करेगा, ನಾವು ನಾಶವಾಗ್ತೀವಿ, हम लोग नाश हो जाएगा, ನಾವು ಇಲ್ಲದೆ ಹೋಗ್ತೀವಿ. हम लोग नहीं रहेगा। ದೇವರ ಮಕ್ಕಳೇ, यीशु मसीह बेटा बेटी ಎಚ್ಚರಿಕೆಯಾಗಿ ಹೇಳ್ತೀನಿ ಕೇಳ್ರಿ, अच्छा रहना है, ಎಚ್ಚರಿಕೆಯಾಗಿ ಹೇಳ್ತೀನಿ ಕೇಳ್ರಿ. ऐसे बोल रहा है इधर, ಬೈಬಲ್ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, यीशु वचन बोल रहा है, ದೇವರು ಆಲಯವನ್ನ ನಾವು ಅಸಹ್ಯ ಮಾಡಿಬಿಟ್ಟಿದೀವಿ. वो यीशु मसीह मंदिर हम लोग को असह्य किया है, ನಾವು ಅಸಹ್ಯ ಮಾಡಿಬಿಟ್ಟಿದೀವಿ. गलीज किया है। ಎಲ್ಲರೂ ಬೈಬಲ್ ತೆಗೀರಿ, बाइबल ओपन करो, ಪ್ರತಿಯೊಬ್ಬರು ಬೈಬಲ್ ತೆಗಿಬೇಕು. सभी ओपन करो बाइबल, ಕೇಳಿಸ್ತಾ ಇದೆಯಲ್ಲ? ಬೈಬಲ್ ಇದೆಯಲ್ಲ ನನ್ನ ಹತ್ರ? सभी के पास बाइबल है ना? ನೀವು ಮನೆಗೆ ಹೋಗಿ ಯೆರೆಮೀಯ 32ನೇ ಅಧ್ಯಾಯ ಎಲ್ಲರೂ ಓದಬೇಕು. यिर्मयाह 32 32 वचन, Jeremiah chapter 32. You go and home and read it Bible. ಅಲ್ಲಿ very clearly ಅಲ್ಲಿ God will say. ಸ್ಪಷ್ಟವಾಗಿ ಹೇಳ್ತಿದೆ, ಅಲ್ಲಿ ಅದನ್ನು ಓದಿ ಯೆರೆಮೀಯ 32 ಅಧ್ಯಾಯವನ್ನ. ಯೆರೆಮೀಯ 32:34 read it. ಯೆರೆಮೀಯ ಪ್ರವಾದದ ಗ್ರಂಥ 32 ಅದರಲ್ಲಿ ಅಲ್ಲಿ 34ನೇ ವಾಕ್ಯ ಎಲ್ಲರೂ ಓದ್ರಿ. 34, 35, 36, 37 ಎಲ್ಲ ಓದ್ರಿ, ಬೇಗ ಓದ್ಬೇಕು. Jeremiah chapter 32, 34 to 34 was 37 ವರೆಗೆ ಎಲ್ಲರೂ ಓದ್ರಿ, ಬೇಗ ಓದ್ಬೇಕೆಲ್ಲರೂ. ಈಗಿರಲು ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ್ಯ ವಸ್ತುಗಳನ್ನು ಇಟ್ಟು ಓಲೆ ಮಾಡಿದ್ದಾರೆ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಮೊಲೆ ದೇವತೆಗಾಗಿ ಆಹುತಿ ಕೊಡುವುದಕ್ಕೆ ಬೆನ್ ಹಿನೇನ್ ತಗ್ಗಿನಲ್ಲಿ ಬಾಳನ ಪೂಜಾ ಸ್ಥಳಗಳನ್ನು ಕಟ್ಟಿ ಯಹೂದ್ಯವನ್ನು ಪಾಪಕ್ಕೆ ಸಿಕ್ಕಿಸಿದ್ದಾರೆ. ನಾನು ಇಂಥ ಅಹಸ್ಯ ಕಾರ್ಯವನ್ನು ವಿಧಿಸಲಿಲ್ಲ, ಅದರ ಸಂಕಲ್ಪವು ನನ್ನ ಮನಸ್ಸಿನಲ್ಲಿ ಹುಟ್ಟಲಿಲ್ಲ. ಈಗಿರಲು ಖಡ್ಗ, ಶಾಮ, ವ್ಯಾಧಿಗಳಿಂದ ಕ್ಷೀಣವಾಗಿ ಬಾಬೆಲಿನ ಅರಸನ ಕೈವಶವಾಗಿದೆ ಎಂದು ನೀವು ಹೇಳುವ ಈ ಪಟ್ಟಣದ ವಿಷಯವಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಕೋಪ, ರೋಷ, ಮಹಾಕ್ರೋಧ ಭರಿತನಾಗಿ ಈ ಜನರನ್ನು ಯಾವ ದೇಶಗಳಿಗೆ ಅಟ್ಟಿದ್ದೇನೋ ಆ ಸಕಲ ದೇಶಗಳಿಂದ ಈ ಸ್ಥಳಕ್ಕೆ ಪುನಃ ಕರೆತಂದು
ಎಂದು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು. ಹಲ್ಲೆಲೂಯಾ. ಹಾಗಾದ್ರೇನು, ಇನ್ನು ಮುಂದೆ ನೀವು ದೇವರ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಅಸಹ್ಯವಾದ ಕಾರ್ಯಗಳನ್ನ ದೇವರ ಆಲಯದಲ್ಲಿ ಮಾಡಬಾರದು. अभी हम लोग क्या करना, ये वचन से बोल दिया ना, हम लोग का बुरा हो कार्य हम लोग आलय में चर्च में नहीं करना है. ಅಸಹ್ಯವಾದ ಕಾರ್ಯಗಳು ಆಲಯದಲ್ಲಿ ಮಾಡಬಾರದಂದ್ರೆ ಎಲ್ಲಿ? तो असह्य कार्य नहीं किया तो किधर क्या नहीं करना. ದೇವರ ಆಲಯ ಅಂದ್ರೆ ಯಾವುದು? हमारा वो आलय का मतलब क्या है? ದೇವರ ಆಲಯ ಅಂದ್ರೆ ನೀವೇ. आलय मतलब हम है. ನಿಮ್ಮನ್ನ ನೀವು ತೀಟೆ ಪಡಿಸಿಕೊಳ್ಳಬೇಡ್ರಿ. हम लोग का गंदा नहीं करना है. ನಿಮ್ಮನ್ನೇ ನೀವು ಕೆಡಿಸಿಕೊಳ್ಳಬೇಡ್ರಿ. हम लोग गंदा नहीं करना है. ನಿಮ್ಮ ಶರೀರ ಇನ್ನೊಬ್ಬರಿಗೆ ಒಪ್ಪಿಸಬೇಡ್ರಿ. हमारा शरीर दूसरा वाला का नहीं देना है. ನಿಮ್ಮ ಶರೀರ ಸೈತಾನನಿಗೆ ಒಪ್ಪಿಸಬೇಡ್ರಿ. हमारा शरीर शैतान का नहीं देना है. ಯವನಸ್ಥರೇ ಗಮನಿಸಿ, अभी सुनो इधर. ಪುರುಷರೇ ಗಮನಿಸಿ, अभी पुरुष इधर देखो. ಹೆಂಡತಿಯರೇ ಗಮನಿಸಿ, वो पति इधर देखो. ಗಂಡಂದಿರೇ ಗಮನಿಸಿ. वो पति वाला अभी इधर सुनो. ಇಲ್ಲಿ ಹೇಳಿರೋದು ಏನು ಬಗ್ಗೆ? इधर किसके बारे में बोल रहा है? ನಿನ್ನ ಶರೀರದ ಬಗ್ಗೆ, तुम्हारा शरीर से वो ನಿನ್ನ ಕಣ್ಣಿನ ಬಗ್ಗೆ, तुम्हारा आंख है. ನಿನ್ನ ಕಿವಿಗಳ ಬಗ್ಗೆ, तुम्हारा कान से, ನಿನ್ನ ಕೈಗಳ ಬಗ್ಗೆ, ನಿನ್ನ ಕಾಲುಗಳ ಬಗ್ಗೆ. भाव से. ಆದರೆ ನಿನ್ನನ್ನು ನೀನು ಮಲಿನ ಮಾಡಿಕೊಂಡಿದೀಯಾ? तुम लोग सभी गंदा किया है. ನಿನ್ನನ್ನು ಮಲಿನ ಮಾಡಿಕೊಂಡು गंदा करके ನಿನಗಿಷ್ಟ ಬಂದ ಹಾಗೆ तुम्हारा जिंदगी तुम्हारे इष्ट से ನೀವು ಜೀವಿಸ್ತಾ ಇದ್ದೀರಾ. जिंदगी कर रहा है. ಅದರ ದೇವರು ಏನ್ ಮಾಡ್ತಾನೆ? यीशु मसीह क्या करेगा? ಕೋಪಾವೇಶವುಳ್ಳವನಾಗಿ वो गुस्सा करके ಖಡ್ಗಕ್ಕೂ वो खटका लेके आएगा. ಶಾಮಕ್ಕೂ शाम ನಿನ್ನನ್ನು ನಾಶ ಮಾಡುತ್ತಾನೆ. नाश करेगा. ನಿನ್ನನ್ನು ನಾಶ ಮಾಡುತ್ತಾನೆ. नाश करेगा. ದೇವರ ಮಕ್ಕಳೇ ಚೆನ್ನಾಗಿ ಗಮನಿಸಿ, इधर अच्छे से सुनो. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. यीशु मसीह बोल रहा है. ಏನ್ ಹೇಳ್ತಾರೆ? क्या बोल रहा है? ಎಲ್ಲರೂ 30ನೇ ವಾಕ್ಯ ಓದ್ರಿ. 30ನೇ ವಾಕ್ಯ ಬೈಬಲ್ ಎತ್ಕೊಳ್ಳಿ. ಕಿಂಗು ಇಸ್ರಾಯೇಲ್ ಬರ್ರಿ, ಇಲ್ಲಿ ನೋಡು, ಇಲ್ಲಿ ಬರ್ರಿ, ಬೇಗ ಬರ್ಬೇಕು. ಬೈಬಲ್ ತಗೊಳ್ಳಿ. 30ನೇ ವಾಕ್ಯ ತೆಗೀರಿ ಎಲ್ಲರೂ. ಯೇಸು ಸ್ವಾಮಿ ನಮ್ಮ ವಿಷಯದಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ ಚೆನ್ನಾಗಿ ಗಮನಿಸಿ. 30ನೇ ವಾಕ್ಯ ಯೆರೆಮೀಯ ಚಾಪ್ಟರ್ 32 ವರ್ಸ್ 30 ಓದ್ರಿ ಎಲ್ಲರೂ. ಇಸ್ರಾಯೇಲರ ವಂಶವು ಯೆಹೂದ್ಯ ವಂಶವು ತಮ್ಮ ಚಿಕ್ಕಂದಿನಿಂದ ನನ್ನ ಚಿತ್ತಕ್ಕೆ ವಿರುದ್ಧವಾಗಿಯೇ ನಡೆಯುತ್ತಾ ಬಂದಿದೆ. ಹೌದು, ಇಸ್ರಾಯೇಲ್ ವಂಶದವರು ತಮ್ಮ ಕೈ ಕೆಲಸದ ಬೊಂಬೆಗಳಿಂದ ನನ್ನನ್ನು ರೇಗಿಸುತ್ತಾ ಬಂದಿದ್ದಾರೆ. ಇದು ಯೆಹೋವನ ನುಡಿ. ಈ ಪಟ್ಟಣವು ಕಟ್ಟಿದಂದಿನಿಂದ ಇಂದಿನವರೆಗೂ ಕೋಪ ರೋಷಗಳಿಗೆ ಆಸ್ಪದವಾಗಿದೆ. ಅರಸರು, ಪ್ರಧಾನರು, ಯಾಜಕರು, ಪ್ರವಾದಿಗಳು, ಯೆಹೂದ್ಯದ ಪ್ರಜೆಗಳು, ಯೆರೂಸಲೇಮಿನ ನಿವಾಸಿಗಳು, ಅಂತೂ ಎಲ್ಲ ಇಸ್ರಾಯೇಲರು ಯೆಹೂದ್ಯರು ನನ್ನನ್ನು ರೇಗಿಸತಕ್ಕ ಅಧರ್ಮವನ್ನು ತುಂಬಾ ಮಾಡಿದ್ದರಿಂದ. ಆಮೇಲೆ ಹೇಳ್ಬೇಕಾ? ಎಲ್ಲರೂ सभी ಏನ್ ಮಾಡ್ತಾ ಇದ್ದಾರೆ? क्या कर रहा है? ಅಧರ್ಮ. अधर्म है. ಚೆನ್ನಾಗಿ ಗಮನಿಸಿ, इधर सुनो. ಚೆನ್ನಾಗಿ ಗಮನಿಸಿ. अच्छे से सुनो इधर. ಯಾಕೆ ನಾವು ಮೇಲೆ ಹೋಗಕ್ಕಾಗ್ತಲ್ಲ ಮಾತಾಡ್ತಾ हम ಇದ್ವಿ? लोग क्यों ऊपर नहीं जा रहे हैं? ಯಾಕೆ ನಾವು ಉದ್ಧಾರ ಆಗ್ತಲ್ಲ ಅಂತ ಮಾತಾಡ್ತಾ हम ಇದ್ವಿ? लोग क्यों उधर नहीं जा रहे हैं? ತಂದೆಗೆ ಗೊತ್ತಿಲ್ಲದೆ ಹೆಂಡತಿ, फादर का पता नहीं, इधर मदर. ತಂದೆಗೆ ಗೊತ್ತಿಲ್ಲದೆ ಮಕ್ಕಳು ತಪ್ಪು ಮಾಡೋದು, फादर के पता नहीं, इधर बेटा बेटे लोग तप कर रहा है. ಮಕ್ಕಳಿಗೆ ಗೊತ್ತಿಲ್ಲದೆ ತಂದೆ ತಾಯಿಗಳು ತಪ್ಪು ಮಾಡೋದು, बेटा बेटे का पता नहीं, फादर क्या करे. ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿ ತಪ್ಪು ಮಾಡೋದು, पति का पता नहीं, पत्नी ಹೆಂಡತಿಗೆ ಗೊತ್ತಿಲ್ಲದೆ ಗಂಡನ ತಪ್ಪು ಮಾಡೋದು. पत्नी का पता नहीं, वो क्या पता है पति क्या करेगा, गंदा करेगा. ಎಲ್ಲವನ್ನು ದೇವರು ನೋಡ್ತಾ ಇದ್ದ. सब भी करना यीशु मसीह देख रहा है. ನೀನು ಪಾಪದಲ್ಲಿದ್ರೆ, तू पाप से रहे तो, ನೀನ್ ಬೇರೆ ಕಲೆಕ್ಷನ್ ಅಲ್ಲಿ ಇದ್ರೆ, तुम दूसरा कलेक्शन में रहे तो, ಬೇರೆ ಕಾನ್ಫರೆನ್ಸ್ ಅಲ್ಲಿ ಇದ್ರೆ, दूसरा वाला कॉन्फ्रेंस में रहे तो, ಖಂಡಿತ ಹೇಳ್ತಾ ಇದ್ದೀನಿ, अच्छे से इधर बोल रहा है. ಕಡೆಗೆ ದೇವರ ಶಿಕ್ಷೆ ನಿನ್ನ ಮೇಲೆ ಇಳಿದು ಬರ್ತಾರೆ. और यीशु मसीह शिक्षा तुम्हारे ऊपर आएगा. ನೀನು ಅವಮಾನಕ್ಕೆ ಗುರಿ ಆಗ್ತೀಯಾ, अवमान हो जाएगा. ನೀನು ಅವಮಾನಕ್ಕೆ ಗುರಿ ಆಗ್ತೀಯಾ, अवमान हो जाएगा. ನಿನ್ನ ಗತಿ ಅದೋ ಗತಿ ಆಗ್ತದೆ, गति अधोगति हो जाएगा. ನಿನ್ನ ಗತಿ ಅದೇ ಗತಿ ಆಗ್ತದೆ. अधोगति हो जाएगा. ಆದ್ರಿಂದ ದೇವರು ಹೇಳ್ತಾರೆ यीशु मसीह बोल रहा है 29ನೇ ವಾಕ್ಯದಲ್ಲಿ, अपने वाक्य से, ಮತ್ತು ಈ ಪಟ್ಟಣಕ್ಕೆ ಪ್ರತಿಭಟಿಸುವ ಕಸ್ದಿಯರು ಇದರೊಳಗಿಂದ ನುಗ್ಗಿ ಬೆಂಕಿ ಇಕ್ಕಿ ಯಾವ ಮನೆಗಳು ಮಾಳಿಗೆಗಳಲ್ಲಿ ನನ್ನ ಜನರು ಬಾಳನಿಗೆ ಧೂಪ ಹಾಕಿ ಅನ್ಯ ದೇವತೆಗಳಿಗೆ ಪಾನವನ್ನು ನೈವೇದ್ಯವಾಗಿ
ಆ ಮನೆಗಳಿರುವ ಈ ಪಟ್ಟಣವನ್ನು ಸುಟ್ಟು ಬಿಡುವರು. ಇದಕ್ಕೆ ಕೇಳ್ರಿ ಆಮೇನ್ ಅಂತ ತಾಕತ್ತು ಇದ್ರೆ ಹೇಳ್ರಿ ಕೈ ಮೇಲೆ ಆಮೇನ್ ಅಂತ. ದೇವರಿಗೆ ಮೋಸ ಮಾಡಿದ್ರೆ, यीशु मसीह के मौत किया तो ದೇವರ ಆಲಯಕ್ಕೆ ಮೋಸ ಮಾಡ್ತಾ ಇದ್ರೆ, यीशु मसीह देश चर्च ನಿಮ್ಮನ್ನೇ ನೀವು ಮೋಸ ಮಾಡಿಕೊಳ್ತಾ ಇದ್ರೆ, हम लोग मौत किया तो ದೇವರು ಹೇಳ್ತಾನೆ यीशु मसीह बोल रहा है ನಾನು ಸುಟ್ಟು ಬಿಡುತ್ತೇನೆ. तुम लोग को हाथी में डालेगा. ದೇವರು ನಮ್ಮನ್ನು ಸುಡಿಬೇಕಾ? हम लोग को हाथी में डालना क्या? ದೇವರು ನಮ್ಮನ್ನು ಸುಡಿಬೇಕಾ? हम लोग को धोए करना क्या? ಪಾಪ ಮಾಡಬೇಡ್ರಿ. वो पाप नहीं करना है. ಇವತ್ತು ಪಾಪದಿಂದಲೇ ಮರಣ ಹೊಂದುತ್ತಾ ಇದೆ. जब पाप से मरना आएगा. ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ಅನಲಿಯ ಪಾಪವು ಮಾಡುತ್ತಾ ಬರುವುದರಿಂದ ಕೃಪೆ ಹೆಚ್ಚೆಚ್ಚಾಗುತ್ತದೆ ಅಂದ್ಬಿಟ್ಟು ಪುನಃ ಪಾಪ ಮಾಡಬಹುದು, ಇಲ್ಲ ಎಂದಿಗೂ ಮಾಡಬಾರದು. पापा करके करके वो क्या आशीर्वाद आएगा वो नहीं सुनना है. पापा करके आशीर्वाद नहीं आएगा. ದೇವರ ಮಕ್ಕಳೇ, यीशु मसीह बेटा बेटी, ದೇವರು ನಮ್ಮ ವಿಷಯದಲ್ಲಿ ತುಂಬಾ ನೋವು ಪಡ್ತಾ ಇದ್ದಾನೆ. हम लोग के बारे में वो दुख कर रहा है. यीशु ನಮ್ಮ मसीह ಸಭೆ ವಿಷಯದಲ್ಲಿ ತುಂಬಾ ವೇದನೆ ಪಡ್ತಾ ಇದ್ದಾನೆ. हमें सभी से वो यीशु मसीह दुख कर रहा है. ನನ್ನ ವಿಷಯದಲ್ಲಿ ನೋವು ಪಡ್ತಾ ಇದ್ದಾನೆ. हमारे विषय से दुख कर रहा है. ನಿಮ್ಮ ವಿಷಯದಲ್ಲಿ ನೋವು ಪಡ್ತಾ ಇದ್ದಾನೆ. हमारा बारे में वो दुख कर रहा है. ಗಮನಿಸಿ, ಎಲ್ಲರೂ ನೀವು ಸಂತೋಷವಾಗಿರಬಹುದು, हम लोग तो आराम से रह सकता है. ನೀವು ನಗನಗ್ತಾ ಕಾಣ್ತಾ ಇರಬಹುದು. हम लोग आराम से रहता है. ಬಟ್ ದೇವರು ಬಿಡೋದಿಲ್ಲ. वो यीशु नहीं चाहिए. ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. वो किसी का नहीं छोड़ेगा. ಪಾಪ ಮಾಡುವ ಪ್ರತಿಯೊಬ್ಬ ಸ್ತ್ರೀ ಪುರುಷರು ಒಬ್ಬರನ್ನು ಬಿಡೋದಿಲ್ಲ. और कौन पापा करेगा ना, सभी का लड़का लड़की वो सभी स्टेशन को नहीं छोड़ेगा. ಸೇವಕರ ಮುಂದೆ ನಾಟಕ ಮಾಡಬಹುದು, वो सेवक बाजू में क्या नाटक कर सकता है. ನಿಮ್ಮ ಮನೆಯವರ ಮುಂದೆ ನಾಟಕ ಮಾಡಬಹುದು, घर वाला पास में वो नाटक कर रहा है. ನಿಮ್ಮ ಮನೆ ಹಿಂದೆ ನೀವು ನಾಟಕ ಮಾಡಬಹುದು, हमारे घर के पीछे नाटक कर रहा है. ಯಾರ ಮುಂದೆ ಆದ್ರೂ ನಾಟಕ ಮಾಡಬಹುದು. इसको सामने नाटक कर सकता है. ಬಟ್ ದೇವರು ಹೇಳ್ತಾನೆ, यीशु मसीह बोल रहा है ಪರಲೋಕದಲ್ಲಿ ದೇವರ ಕಣ್ಣುಗಳು ಭೂಲೋಕದಲ್ಲಿ ಎಲ್ಲರನ್ನ ನೋಡುತ್ತಾ ಇದೆ. यीशु मसीह आंख को बोलो तो ना सब क्या देख रहा है. ಅವರ ಕಣ್ಣುಗಳಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. आंख से किसी को नहीं बच सकता है. ಅವರ ಕಣ್ಣುಗಳಿಂದ ಯಾರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. आंख से नहीं बच सकता है. ಅದಕ್ಕೆ ದೇವರು ಹೇಳ್ತಾನೆ, इसके यीशु मसीह बोल रहा है ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು तुम पाप यीशु मसीह का हरकत करके. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ ತೆಗೆಯಿರಿ. याकूब 1 अध्याय. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ 15ನೇ ವಾಕ್ಯದಿಂದ ನಾವು ಓದೋಣ. ದೇವರ ಮಕ್ಕಳೇ, ಇವತ್ತು ಕರ್ತನ ಭೋಜನದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಅಲ್ಲಿಯ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರಲ್ಲಿ 15, 16 ಎಲ್ಲರೂ ಸೇರಿ ಓದೋಣ. ಎಲ್ಲರೂ ಸೇರಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವರಾಗಿದ್ದಾರೆ ಅದಕ್ಕೆ ಪರಿಹಾರ ಆಗುವುದು. 16ನೇ ವಾಕ್ಯ, ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆ ಬಹು ಬಲವಾಗಿದೆ. ಆಮೆನ್. ಹಾಗಾದ್ರೆ ನೀವೇನ್ ಮಾಡಬೇಕು? क्या करना? ನಿಮ್ಮ ಪಾಪಗಳನ್ನ हम लोग पाप है. ಒಬ್ಬರಿಗೊಬ್ಬರು ಅರಿಕೆ ಮಾಡಬೇಕು. तुम लोग क्या करना? वो हरकत करना है. ಒಬ್ಬರಿಗೊಬ್ಬರು ಅರಿಕೆ ಮಾಡಬೇಕು. आजू बाजू का हरकत करना है. ಅದನ್ನ ಬಿಟ್ಟು ಬಿಡಬೇಕು. उसको छोड़ना है. ಆಮೆನ್. आमीन. ಹಲ್ಲೆಲೂಯಾ. हालेलुया. ನೀವು ಬಿಟ್ಟು ಬಿಟ್ಟರೆ वो छोड़ेगा तो ನೀವು ನೀತಿವಂತರಾಗ್ತೀರಾ. तुम लोग नीतिवंत से जाएगा. ನೀವು ನೀತಿವಂತರಾಗ್ತೀರಾ. परिशुद्ध रहेगा. ನೀವು ನೀತಿವಂತರಾದ್ರೆ नीतिवंत हो जाए तो ದೇವರು ಹೇಳ್ತಾನೆ, यीशु मसीह बोल रहा है ಇಸ್ರಾಯೇಲರೇ, ನಿಮ್ಮಷ್ಟು ಧನ್ಯರು ಯಾರಿದ್ದಾರೆ? वो धन्य हो जाएगा. ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? भाग्यवंत रहेगा. ದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇಳಿದು ಬರ್ತದೆ. यीशु मसीह अनुग्रह तुम ऊपर ದೇವರ रहेगा. ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇಳಿದು यीशु ಬರ್ತದೆ. मसीह अनुग्रह सभी ऊपर रहेगा. ದೇವರ ಅನುಗ್ರಹ ನಿಮ್ಮ ಮೇಲೆ ಇಳಿದು यीशु ಬೇಕಾದ್ರೆ मसीह अनुग्रह तुम्हारे ऊपर रहेगा तो ದೇವರಿಗೆ ದ್ರೋಹ ಮಾಡಬೇಡ್ರಿ. यीशु मसीह का द्रोह नहीं करना है. ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಬೇಡ್ರಿ. यीशु मसीह का अपोजिट नहीं करना है. ಪಾಪ ಮಾಡಕ್ ಹೋಗ್ಬೇಡ್ರಿ. पाप नहीं करना है. ಪಾಪದ ಜೀವಿತದಲ್ಲಿ ಜೀವಿಸಬೇಡ್ರಿ. पाप जिंदगी नहीं करना है. ಪಾಪ ಮಾಡಿದ್ರೆ ರೋಗ ಬರ್ತದೆ. पाप किया तो बीमार आएगा. ಪಾಪ ಮಾಡಿದ್ರೆ ಅಲ್ಲಿ ನಮಗೆ ಮರಣ ಬರ್ತದೆ. पाप करे किया तो तुम मरना आएगा. ಆದ್ರೆ ಪಾಪ ಬಿಟ್ಟರೆ पाप छोड़ेगा तो ನೀತಿವಂತರಾಗ್ತೀವಿ. नीतिवंत हो जाएगा. ನೀತಿವಂತರಾದ್ರೆ नीतिवंत हो जाए तो ದೇವರ ಅನುಗ್ರಹ ಬರ್ತದೆ. यीशु मसीह का अनुग्रह तुम्हारे ऊपर आएगा. ಆಮೆನ್. आमीन. ಎಷ್ಟು ಜನ ರೆಡಿ ಇದ್ದೀರಾ? कितना आदमी रेडी आए? ಇವತ್ತು ನೀನು ಯಾವುದೋ ಒಂದು ಪಾಪದಲ್ಲಿ ನೀನು ಇರಬಹುದು. तुम लोग कौन सा पाप से नहीं रह सकता है? ಯೌವನಸ್ಥರಾಗಿರಬಹುದು, वो यौन से यौन है. ನಾನಾಗಿರಬಹುದು, हम लोग है. ಇಲ್ಲಿರುವಂತ ಯಾರೇ ಆಗಿರಬಹುದು. जब बैठने सभी ಯಾವುದೋ लोग ಒಂದು ಪಾಪದಲ್ಲಿ ನೀವು ಇರಬಹುದು. कौन सा पाप से रहेगा? ದೇವರ ಹತ್ರ ಒಪ್ಪಿಸಿಕೊಡ್ರಿ. यीशु मसीह के आगे करो. ಎಲ್ಲರೂ ಎದ್ದು ನಿಲ್ಕೊಳ್ರಿ. सभी उठाओ. ದೇವರ ಹತ್ರ ಹೇಳ್ರಿ, यीशु मसीह के पूछो.
ಯಾವ ರಹಸ್ಯ ಪಾಪ ನೀವು ಮಾಡ್ತಾ ಇದ್ದೀರಿ ನಿಮ್ಗೆ ಗೊತ್ತಿದೆ. हम लोग को सभी अंदर से पाप किए ना वो सभी पता है. ಆಚೆ ಇರೋರೆಲ್ಲ ಒಳಗಡೆ ಬಂದು ಕರ್ತನ ಮುಂದೆ ದೇವರ ಕೈಗಳಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡ್ರಿ. बाहर कौन में अंदर आके बाहर यीशु मसीह का प्रेयर करना. ಪ್ರತಿಯೊಬ್ಬರು ಪ್ರಾರ್ಥಿಸೋಣ. सभी प्रेयर करना है. ಪ್ರತಿಯೊಬ್ಬರು ನಮ್ಮ ಕಣ್ಣುಗಳನ್ನು ಮುಚ್ಚೋಣ. सभी आंख बंद करके ದೇವರ ಹತ್ರ ನಾವು ಕರ್ಮದಿಂದ ನಡೆದುಕೊಳ್ಳುವುದು ಬೇಡ. यीशु मसीह से हम लोग गौरव से नहीं करना है. ಅಹಂಕಾರದಿಂದ ನಾವು ನಡೆದುಕೊಳ್ಳುವುದು ಬೇಡ. अहंकार से हम लोग नहीं करना है. ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. यीशु मसीह वचन नहीं बोल रहा है. ದೇವರು ನಮ್ಮ ಪ್ರತಿಯೊಬ್ಬರ ಜೀವಿತಗಳನ್ನ ಆತನು ಅಲರಿಯ ಕೋಪಗೊಂಡಿದ್ದಾನೆ. हमारी जिंदगी में यीशु मसीह क्या हम लोग का गुस्सा आ गया ऊपर. ಆತನು ಅಲರಿ ಆತನಿಗೆ ವಿರುದ್ಧವಾಗಿ ನಾವು ನಡೀತಾ ಇದ್ದೇವೆ. यीशु मसीह के विरुद्ध हम लोग जिंदगी कर रहा है. ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಾವು ನಡೀತಾ ಇದ್ದೇವೆ. यीशु मसीह के विरुद्ध हम लोग जिंदगी कर रहा है. ಅದಕ್ಕೆ ಆತನು ಹೇಳ್ತಾ ಇದ್ದಾರೆ, यीशु मसीह बोल रहा है ನಾವೆಲ್ಲರೂ ಕೂಡ हम सभी ನಾವು ಬಾಳದ ವಿಗ್ರಹಗಳಿಗೆ ಅಡ್ಡ ಬೀಳ್ತಾ ಇದ್ದೇವೆ. वो बाल विग्रह है उसको वो पूजा कर रहा है. ಅಡ್ಡ ಸೈತಾನನಿಗೆ ಅಡ್ಡ ಬೀಳ್ತಾ ಇದ್ದೇವೆ. उनका पूजा कर रहा है. ನಾವು ಮಾಡಬಾರದ ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದೇವೆ. हम लोग बुरा काम कर रहा है. ಆದ್ರಿಂದ ದೇವರ ಕೋಪ ನಮ್ಮ ಮೇಲೆ ಬರ್ತದೆ. इसके लिए वो गुस्सा यीशु मसीह गुस्सा हम लोग ऊपर आ गया. ದೇವರು ನಮ್ಮ ಪಟ್ಟಣಗಳನ್ನ ನಮ್ಮ ಮನೆಗಳನ್ನ ಸುಟ್ಟು ಬಿಡುತ್ತಾನೆ. हम लोग का क्या घर सभी यीशु मसीह ढाई करेगा. ಪ್ರತಿಯೊಬ್ಬರು ಎರಡು ಕೈಗಳ ಮೇಲೆತ್ತಿ. हम लोग सभी हाथ ऊपर करके दो हाथ. ಆಚೆ ಯಾರಾದ್ರೂ ಇದ್ರೆ ಒಳಗಡೆ ಬರ್ಬೇಕಂತ ಕೇಳ್ತಾ ಇದ್ದೀನಿ. बाहर कौन है तो अंदर आने के लिए वो कर रहा है. ಚಿಕ್ಕ ಮಕ್ಕಳೆಲ್ಲ ಮುಂದೆ ಬರ್ಬೇಕಂತ ಕೇಳ್ತಾ ಇದ್ದೀನಿ. ಎಲ್ಲರೂ ಪ್ರಾರ್ಥನೆ ಮಾಡಿ. सभी प्रेयर करो. ಇದು ನಿಮ್ಮ ಸಮಯ. ये हमारा समय है. ಇದು ನಿಮ್ಮ ಸಮಯ. ये हमारा समय है. ಇದು ನಿಮ್ಮ ಸಮಯ. हमारा समय है. ಇದು ನಿಮ್ಮ ಸಮಯ. हमारा टाइम है. ದೇವರ ಹತ್ರ ಕೇಳ್ರಿ. यीशु मसीह के पास पूछो ನೀನು ಏನು ಪಾಪ ಮಾಡ್ತಾ ಇದ್ದೀರಿ ನಿನಗೆ ಗೊತ್ತಿದೆ. क्या पाप कर रहे हो पता है. ನೀನು ದೇವರಿಗೆ ಏನು ಮೋಸ ಮಾಡ್ತಾ ಇದ್ದೀರಿ ನಿನಗೆ ಗೊತ್ತಿದೆ. यीशु मसीह क्या मौसा कर रहा है वो पता है. ಅದನ್ನ ದೇವರು ಹೇಳ್ತಾ और ಇದ್ದಾರೆ, यीशु मसीह बोल रहा है ನಿನ್ನ ಮಾರ್ಗಗಳನ್ನ ನಾನು ನೋಡ್ತಾ ಇದ್ದೇನೆ. तो मार्ग हम लोग देख रहा है. ನಿನ್ನ ಕೆಟ್ಟ ಕೆಲಸಗಳನ್ನ ನಾನು ನೋಡ್ತಾ ಇದ್ದೇನೆ. हो रहा वो काम हम लोग देख रहा है. ದೇವರ ಮಕ್ಕಳೇ, यीशु मसीह बेटा है. ದೇವರು ನಮ್ಮ ಮನೆಗಳನ್ನ ಸುಡಿತಾನೆ. यीशु मसीह हम लोगों को क्या करेगा वो भाई करेगा. ಯಾವ ಮನೆ? कौन सा घर. ನಮ್ಮ ಆಲಯ. हम आलय ನಮ್ಮ हमारा ಆಲಯದ ಮನೆ. हमारा दिल है. ಅದಕ್ಕೆ ನಾವು ಇವತ್ತು ಉದ್ಧಾರ ಆಗ್ತಾ ಇಲ್ಲ. उसके लिए हमारा उधर नहीं हो रहा है. ಅದಕ್ಕೆ ನಾವು ಮೇಲೆ ಬರ್ತಾ ಇಲ್ಲ. उसके लिए हमारे ऊपर नहीं जा रहा है. ಅದಕ್ಕೆ ನಾವು ಪ್ರಕಾಶ ಹೊಂದಲಿಕ್ಕೆ ಆಗ್ತಾ ಇಲ್ಲ. हम लोग का प्रकाश नहीं हो रहा है. ಅದರಿಂದಲೇ ನಾವು ಹಗಲಿನ ಜಯವನ್ನು ಹೊಂದಲಿಕ್ಕೆ ಆಗ್ತಾ ಇಲ್ಲ. हम लोग अपजय हो रहा है. ಇವತ್ತು ನಾವು ಸೈತಾನನ ಕೈಯಲ್ಲಿದ್ದೇವೆ. हम लोग का शैतान का काम करेगा. ಯಾರೆಲ್ಲ ಪಾಪಕ್ಕೆ ದಾಸರಾಗಿದ್ದಾರೋ, कौन पाप में दास रहे हो तो ಯಾರೆಲ್ಲ ಪಾಪಕ್ಕೆ ದಾಸಿಯರಾಗಿದ್ದಾರೋ, कौन पाप कर रहा है तो ಅವರೆಲ್ಲ ಸೈತಾನನ ಕೈಯಲ್ಲಿದ್ದೀವಿ. वो सब ये शैतान का हाथ में रहेगा है. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, यीशु मसीह बोल रहा है ನನ್ನನ್ನು ಕೆಣಕಿದ್ದೀರಾ, हम लोग क्या कर रहे हैं. हम ನನಗೆ लोग ವಿರುದ್ಧವಾಗಿ ನಡೆದುಕೊಂಡಿದ್ದೀರಾ, विरोध काम कर रहा है. ನನಗೆ ತಪ್ಪು ಮಾಡಿದ್ದೀರಾ, वो तब कर रहा है. ನನಗೆ ತಪ್ಪು ಮಾಡಿದ್ದೀರಾ, वो गलत कर रहा है. ನನಗೆ ತಪ್ಪು ಮಾಡಿದ್ದೀರಾ. मैंने गलत किया है. ದೇವರಿಗೆ ವಿರೋಧವಾಗಿ यीशु मसीह के विरुद्ध है. ಒಂದು ವೇಳೆ ಕುಡುಕನಾಗಿದೀಯಾ, हम लोग दारू पीने वाला है. ಒಂದು ವೇಳೆ ವ್ಯಭಿಚಾರಿಯಾಗಿದೀಯಾ, विचार कर रहे हैं. ಒಂದು ವೇಳೆ ಗಂಡನಿಗೆ ಮೋಸ ಮಾಡ್ತಾ ಇದೀಯಾ, हम लोग पति का मौसम कर रहा है. ಒಂದು ವೇಳೆ ಹೆಂಡತಿಗೆ ಮೋಸ ಮಾಡ್ತಾ ಇದೀಯಾ, पति का मौसम कर रहा है. ಒಂದು ವೇಳೆ ತಂದೆಗೆ ಮೋಸ ಮಾಡ್ತಾ ಇದೀಯಾ, फादर का मौसम कर रहा है. ಒಂದು ವೇಳೆ ತಾಯಿಗೆ ಮೋಸ ಮಾಡ್ತಾ ಇದೀಯಾ, माता का मौसम कर रहा है. ಒಟ್ಟಾಗಿ ನಾವೆಲ್ಲರೂ ಸೇರಿ ದೇವರಿಗೆ ಮೋಸ ಮಾಡ್ತಾ ಇದೀವಾ. अभी मिलके हमारा यीशु मसीह का मौसम कर रहा है. ದೇವರು ಹೇಳ್ತಾ ಇದ್ದಾನೆ, यीशु मसीह बोल रहा है ನಾವೆಲ್ಲರನ್ನ ಸುಟ್ಟು ಬಿಡುತ್ತೀನಿ. हम लोग साथ देगा वो भय में डालेगा. ದೇವರ ಭಯವಿಲ್ಲದೆ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. यीशु मसीह का क्या कर रहा है. हम लोग को यीशु मसीह वो भय नहीं डर. ಡರ್ ನೈ, ಯೇಸು ಕ್ರಿಸ್ತನಿಗೆ ನಾವು ಭಯ ಇಲ್ಲದೆ ಜೀವಿಸ್ತಾ ಇದ್ದೇವೆ. यीशु मसीह ऊपर हम लोग डर नहीं. ದೇವರ ಹತ್ರ ಕೇಳ್ರಿ, यीशु मसीह के पास पूछो ಇನ್ನು ಮುಂದೆ ನಾನು ಯಾವ ಪಾಪ ಮಾಡಬಾರದಯ್ಯ. अभी हम लोग को क्या पूछो. ಎಲ್ಲರ ಕಣ್ಣುಗಳ ಮೇಲೆ ಕೈ ಇಟ್ಟುಕೊಳ್ರಿ. हमारा सिर पर हाथ रखो. ಎಲ್ಲರೂ ಕೇಳ್ರಿ, ದೇವರೇ ನನ್ನ ಕಣ್ಣುಗಳು ಮುಟ್ಟಪ್ಪ. ಕೇಳ್ರಿ ಕೇಳ್ರಿ, ನನ್ನ ಕಣ್ಣುಗಳು ಮುಟ್ಟಯ್ಯ. ಎಲ್ಲ ಕಣ್ಣ ಮೇಲೆ ಕೈ ಇಟ್ಕೊಳ್ರಿ. ಪ್ರತಿಯೊಬ್ಬರು ಕಣ್ಣ ಮೇಲೆ ಕೈ ಇಟ್ಕೊಳ್ರಿ. ನನ್ನ ಕಣ್ಣನ್ನ ಶುದ್ಧಿ ಮಾಡಪ್ಪ. ನನ್ನ ಕಣ್ಣುಗಳಲ್ಲಿ ನಿನ್ನ ವಾಕ್ಯವನ್ನು ಓದಬೇಕಪ್ಪ. ನನ್ನ ಕಣ್ಣುಗಳಲ್ಲಿ ಕೆಟ್ಟದನ್ನ ನೋಡಬಾರ್ದಪ್ಪ, ಕೆಟ್ಟದನ್ನ ನೋಡಬಾರ್ದಯ್ಯ. ಮಾಂಸದ ಮೇಲೆ ಆಸೆ ಪಡಬಾರ್ದಯ್ಯ. ನಮ್ಮ ಮನೆಗಳನ್ನು ಸುಳಿತಿನ ತಿಳಿದ ದೇವ, ನಮ್ಮನ್ನು ಕ್ಷಮಿಸಪ್ಪ. ನಿನ್ನ ಚಿತ್ತಕ್ಕೆ ನಾವು ವಿರುದ್ಧವಾಗಿ ಬಂದಿದ್ದೇವೆ. ನಾವು ನಮ್ಮ ಸಭೆ, ನಮ್ಮ ಮಕ್ಕಳು ವಿರುದ್ಧವಾಗಿ ನಡೆದುಕೊಂಡಿದ್ದೇವೆ. ದೇವರೇ, ಯೇಸಪ್ಪ, ನಾವು ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯಬಾರದಯ್ಯ. ನಮ್ಮ ತಪ್ಪುಗಳನ್ನು ಕ್ಷಮಿಸಯ್ಯ. ನಾವು ಅಸಹ್ಯ ವಸ್ತುಗಳನ್ನು ನಮ್ಮ ಸಭೆಯಲ್ಲಿ ಇಟ್ಟುಕೊಂಡಿದ್ದೇವೆ. हमारा बुरा वस्तु
ಕ್ಷಮಿಸಯ್ಯ, ನಮ್ಮನ್ನು ಕ್ಷಮಿಸಯ್ಯ, ನಮ್ಮನ್ನು ಕ್ಷಮಿಸು, ನಮ್ಮನ್ನು ಕ್ಷಮಿಸು. ಯೆಸಯ್ಯ, ದೇವರು ಹೇಳ್ತಾನೆ, यीशु मसीह बोल रहा है, ನಾವು ತಪ್ಪು ಮಾಡಿದಾಗ हम लोग जो तप किया तो ನಮ್ಮನ್ನ ಶತ್ರುಗಳ ಕೈಗೆ ಕೊಡ್ತಾರೆ. हम लोग शत्रु दुश्मन आएगा. ನಾವು ಪಾಪ ಮಾಡುವಾಗ हम लोग पाप करने वाला नहीं में ರೋಗಗಳು ನಮ್ಮನ್ನು ಆವರಿಸಿಕೊಳ್ತಾವೆ. बीमार अंदर आएगा. ನಾವು ಪಾಪ ಮಾಡುವಾಗ हम पाप करने टाइम में ಸಮಸ್ಯೆಗಳಿಗೆ ಸಿಕ್ಕಿಕೊಳ್ತೇವೆ. प्रॉब्लम से हम अंदर जाएगा. ಆಯಾ ಸಮಯಕ್ಕೆ ಮಾತ್ರನೇ ನಾವು ಜೀವಿಸಲಿಕ್ಕೆ ಸಾಧ್ಯ. वो समय में हम लोग जिंदगी करने के लिए वो ಅದರ साथ ಮೇಲೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. हम लोग ऊपर जाने के लिए नहीं हो सकता है. ಮೇಲೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ऊपर जाने के लिए नहीं हो सकता है. ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯವಿಲ್ಲ. आशीर्वाद देखने नहीं हो सकता है. ಆದರೆ ದೇವರು ಹೇಳ್ತಾನೆ, हाँ, यीशु मसीह बोल रहा है, ನಿಮ್ಮ ಪಾಪಗಳನ್ನು हमारा पाप ಒಬ್ಬರಿಗೊಬ್ಬರು ಒಪ್ಪಿಸಿಕೊಟ್ಟು हम लोग आके करके ಒಬ್ಬರಿಗೊಬ್ಬರು ಒಪ್ಪಿಸಿಕೊಟ್ಟು आके करके यीशु मसीह पर एक एक आदमी को हालेलुया दे के अरखे करके प्रार्थನೆ करेगा ना तुम मन धार्मिक हो गएगा. ಒಬ್ಬರಿಗೊಬ್ಬರು ನಿಮ್ಮ ಪಾಪಗಳನ್ನು ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡುವುದಾದರೆ ನೀವು ಅಲ್ಲಿಯ ನೀತಿವಂತರಾಗುತ್ತೀರಾ. ಇನ್ನು ಮೇಲೆ ಪಾಪ ಮಾಡಬಾರದು. पाप नहीं करना है. ಎಲ್ಲರೆಲ್ಲ ಇನ್ನು ಮೇಲೆ ಪಾಪ ಮಾಡಬಾರದು. पाप नहीं करना है. ಥ್ಯಾಂಕ್ ಯು. ಈಗ ಇಬ್ಬಿಬ್ಬರು ಕೈ ಹಿಡಿದುಕೊಳ್ಳಿ. दो दो हाथ में हाथ पकड़ के ಇಬ್ಬಿಬ್ಬರು ಕೈ ಹಿಡಿದುಕೊಂಡು दो दो हाथ पकड़ के ಸಭೆ ಇಬ್ಬಿಬ್ಬರಾಗಿ ಕೈ ಹಿಡಿದುಕೊಂಡು दो दो आदमी हाथ पकड़ के ಪ್ರಾರ್ಥನೆ ಮಾಡೋಣ. प्रेयर करेगा. ಯಾರ್ಯಾರು ಯಾವ್ಯಾವ ಪಾಪದಲ್ಲಿ ಸಿಕ್ಕಿಕೊಂಡಿದ್ದಾರೆ ಗೊತ್ತಿಲ್ಲ. कौन कौन पाप से हो रहे हैं वो सो रहे हैं. ಇವತ್ತಿಗೆ ಈ ಸಭೆಯಲ್ಲಿ ಪಾಪದ ಕಾರ್ಯಗಳು ಮುಕ್ತಿ ಆಗಬೇಕು. अभी पाप कार्य सभी मुक्ति होना है. ಇವತ್ತಿಗೆ ಎಲ್ಲ ಮುಕ್ತಿ ಆಗಬೇಕು. अभी सभी मुक्ति होना है. ದೇವರು ನಾವೆಲ್ಲರೂ ನೀತಿವಂತರಾಗಬೇಕು. हम लोग सभी नीतिवंत होना है. ನಾವು ಎಲ್ಲಾ ದೇಶಗಳಿಗಿಂತಲೂ ಎತ್ತರವಾದ ಪ್ರಾಂತದಲ್ಲಿ ಜಯ ಹೊಂದುವವರಾಗಿರಬೇಕು. सभी ऊपर प्रांत में रहना है. ಆಮೆನ್. आमीन. ಹಲ್ಲೆಲೂಯಾ. ಇಬ್ಬಿಬ್ಬರು ಕೈ ಹಿಡ್ಕೊಳ್ಳಿ. ಆಪೋಸಿಟ್ ಆಪೋಸಿಟ್. ಇಬ್ಬಿಬ್ಬರು ಕೈ ಹಿಡ್ಕೊಳ್ಳಿ. ಬೇಗ ಬೇಗ. दो दो आदमी पकड़ के अपोजिट खड़ा हो. ಹಾ, ಇಬ್ಬಿಬ್ಬರು ಕೈ ಹಿಡ್ಕೊಳ್ಳಿ. ಇಬ್ಬಿಬ್ಬರು ಕೈ ಹಿಡ್ಕೊಳ್ಳೋಕೆ ಕೇಳಿದೆ. दो दो आदमी हाथ पकड़ लो. ಪ್ರಾರ್ಥನೆ ಮಾಡೋಣ. प्रेयर करना है. ಪ್ರಾರ್ಥನೆ ಮಾಡೋಣ. प्रेयर करना. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡೋಣ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡೋಣ. एक एक आदमी को एक एक आदमी प्रार्थना करेगा. कौन कौन पाप में है ना, ये पाप से परमेश्वर यीशु मसीह निकाल करना. ಎಲ್ಲರೂ ಪ್ರಾರ್ಥನೆ ಮಾಡೋಣ. ದೇವಾ ನಿಮಗೆ ಸ್ತೋತ್ರ ಸ್ವಾಮಿ. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡ್ತಾ ಇರುವಾಗ, ಅಲ್ಲಿ ಒಬ್ಬರಿಗೊಬ್ಬರು ದೇವರೇ ಹರಿಕೆ ಮಾಡ್ತಾ ಇರುವಾಗ ಪ್ರಾರ್ಥನೆ ಮಾಡಿ ಹೇಳಿ, ದೇವರೇ ಇನ್ನು ಮುಂದೆ ಇವರು ಪಾಪ ಮಾಡಬಾರ್ದು ಅಂತ ಹೇಳಿ ಕೈ ಹಿಡ್ಕೊಳ್ಳಿ, ಕೈ ಹಿಡ್ಕೊಳ್ಳಿ ಹೇಳಿ. ಇನ್ನು ಮುಂದೆ ಪಾಪ ಮಾಡಬೇಕೆಂದು ಪ್ರೇರೇಪಣೆ ಮಾಡುವಂತ ದುಷ್ಟ ಶಕ್ತಿಗಳು ಸರ್ವನಾಶವಾಗಲಿ ಅಂತ ಹೇಳಿ ಯೇಸು ನಾಮದಲ್ಲಿ ಇನ್ನು ಮುಂದೆ ಈ ಮಗನು ದೇವರೇ ಈ ಮಗಳು ಪಾಪ ಮಾಡಬೇಕೆಂದು ಪ್ರೇರೇಪಣೆ ಮಾಡುವ ಪ್ರತಿಯೊಂದು ಪಾಪದ ಶಕ್ತಿ
ಯೇಸುವಿನ ನಾಮದಲ್ಲಿ ಹಾಲೆಲೂಯಾ. ದೇವರೇ ಕಾರ್ಯಗಳು ನಡೆಯಲಿ. ಎಲ್ಲ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥಿಸುವಾಗ ಹಾಲೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಹಾಲೆಲೂಯಾ. ರೈಬಾಲ ಶಬ್ದಲ ರಬಲ ಬಲ ಬಲ. ನಿಮಗೆ ಸ್ತೋತ್ರ 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 ಅಪ್ಪ. ಈ ಸಮಯದಲ್ಲಿ ಕರ್ತಾವೆ ನಿನ್ನ ನಾಮದಲ್ಲಿ ಕರ್ತಾವೆ ಅಪ್ಪ. ಎಲ್ಲರೂ ಸೇರಿ ಕರ್ತಾವೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತಾವೆ. ಹೌದು ಸ್ವಾಮಿ, ನಿಮ್ಮ ವಾಕ್ಯ ಹೇಳಿದ್ದೇವೆ ಕರ್ತಾವೆ. ಏಕ ಮನಸ್ಸಿನಿಂದ ಎಲ್ಲರೂ ಕೂಡಿ ಒಟ್ಟಾಗಿ ಪ್ರಾರ್ಥಿಸೋದಾದರೆ ಅದು ಕರ್ತನ ನಾಮದಲ್ಲಿ ನೆರವೇರದ ಹೊರತು ಅದು ಹಿಂತಿರುಗಿ ಬರುವುದಿಲ್ಲ ಎಂಬುದಾಗಿ ಹೇಳಿದೆ ಕರ್ತಾವೆ ಅಪ್ಪ. ಎಲ್ಲರೂ ಕರ್ತಾವೆ ಯಾರ್ಯಾರು ಹೃದಯಗಳ ಬಿಚ್ಚಿ ಕರ್ತಾವೆ ಅವರ ಬಟ್ಟೆಗಳನ್ನೆಲ್ಲ ಹೃದಯವನ್ನು ಅರಿತುಕೊಳ್ತಾ ಇದ್ದಾರೆ ಕರ್ತಾವೆ. ಹೌದು ಸ್ವಾಮಿ, ನಾವು ನಿಮಗೆ ಇಷ್ಟರಾಗಿ ಜೀವಿಸಬೇಕು. ನಮಗೆ ಕರ್ತಾವೆ ಮರಣವು ಸಂಭವಿಸಬಾರದು. ನಮ್ಮ ಪಾಪವು ರೋಗವನ್ನು ತಂದಿಡಬಾರದು. ನಮ್ಮ ಪಾಪವು ನಮ್ಮನ್ನ ನರಕಕ್ಕೆ ಎತ್ತಿಕೊಂಡು ಹೋಗಬಾರದು ಎಂದು ಯಾರು ಹೃದಯ ಬಿಚ್ಚಿ ಕರ್ತಾವೆ ಅಪ್ಪ. ಹೃದಯದಲ್ಲಿ ಕರ್ತಾವೆ ಅವರ ಹೃದಯಗಳನ್ನು ಹರಿಸಿಕೊಂಡು ನಿಮ್ಮನ್ನು ಬೇಡ್ತಾ ಇದ್ದಾರೆ ಅಂತ ಎಲ್ಲರ ಹೃದಯಗಳನ್ನು ನೀವು ನೋಡಿರಿ ಕರ್ತಾವೆ. ಅಂತರ ಪ್ರಾಣ ಆತ್ಮ ಶರೀರವನ್ನು ಮುಟ್ಟಿರಿ ಯೇಸುವಿನ ನಾಮದಲ್ಲಿ ಕರ್ತಾವೆ. ಹೌದು ಸ್ವಾಮಿ ಅಪ್ಪ, ಏಕ ಮನಸ್ಸಿನಿಂದ ಪೂರ್ಣ ಮನಸ್ಸಿನಿಂದ ಕರ್ತಾವೆ ನಿಮ್ಮನ್ನು ಬೇಡುವವರನ್ನು ನೋಡಿರಿ ಏಸಯ್ಯ ಅಪ್ಪ. ಅವರ ಕಣ್ಣೀರು ನಿಮಗೆ ಧೂಪವಾಗಿ ಸಮರ್ಪಣೆ ಯಾಗಲಿ ಯೇಸುವಿನ ನಾಮದಲ್ಲಿ ಕರ್ತಾವೆ ಅಪ್ಪ. ಅವರ ಕಣ್ಣೀರುಗಳು ಕರ್ತಾವೆ ನಿಮ್ಮ ಬುದ್ಧಲಿಯಲ್ಲಿ ಕರ್ತಾವೆ ಶೇಖರಣೆಯಾಗಿ ಕರ್ತಾವೆ ಲೆಕ್ಕ ಒಪ್ಪಿಸಲಿ ಯೇಸುವಿನ ನಾಮದಲ್ಲಿ ಕರ್ತಾವೆ. ಈಗ ಯಾರಾದ್ರೆ ಸಮರ್ಪಣೆ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ನಾನು ಈ ಪಾಪ ಮಾಡುವುದಿಲ್ಲ, ಅಲ್ಲ ಪಾಪವು ನನ್ನನ್ನು ಬಿಟ್ಟು ತೊಲಗಲಿ ಅಂತ ಯಾರ್ಯಾರು ಬೇಡ್ತಾ ಇದ್ದಾರೆ ನಿಮ್ಮ ಸೇವಕರಾದ ನಾವು ಅಪ್ಪ ಅವರೊಂದಿಗೆ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತಾವೆ. ಅವರ ಶಾಪವು ಅವರ ನರಮೆತ್ತಿನಿಂದ ಅಂಗಾಲಿನವರೆಗೂ ಈ ಕ್ಷಣದಲ್ಲಿ ಲಯವಾಗಿ ಹೋಗಲಿ ಕರ್ತಾವೆ. ಅವರ ಪರಿಪೂರ್ಣರಾಗಲಿ ಕರ್ತಾವೆ. ಈಗ ನಿನ್ನ ವಾಕ್ಯ ಹೇಳ್ತೈತೆ, ನಿನ್ನ ಪಾಪವು ಎಷ್ಟು ಕಡಿಕೆಂಪಾಗಿದ್ದರು ನೀನು ಬೇಡುವುದಾದರೆ ನಿನ್ನನ್ನು ಹಿಮಕ್ಕಿಂತ ಬೆಳ್ಳಗೆ ನಾನು ಮಾಡುವೆನೆ ಎಂಬುದಾಗಿ ಹೇಳ್ತೈತೆ. ಈ ವಾಕ್ಯದಂತೆ ಕರ್ತಾವೆ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡಿರಿ ಯೇಸು ನಾಮದಲ್ಲಿ ಕರ್ತಾವೆ ಅಪ್ಪ. ಇದುವರೆಗೆ ಹೇಳಿದಂತ ಒಂದು ವಾಕ್ಯವೂ ಕೂಡ ಕರ್ತಾವೆ ಅವು ಸೈತಾನನೇ ಕಟ್ಟಿಕೊಂಡು ಹೋಗಬಾರದು ಕರ್ತಾವೆ. ಯಾರ್ಯಾರು ಕರ್ತಾವೆ ಲೋಕದ ಆಶೆ, ಬದುಕಬಾರಿನ ಡಂಬ, ಶರೀರದ ಇಚ್ಛೆ ಕರ್ತಾವೆ ಯಾರ್ಯಾರಾದ್ರೂ ತೊಡಗಿದ್ದಾರೋ ಒಬ್ಬೊಬ್ಬರನ್ನು ನೋಡಿರಿ ಕರ್ತಾವೆ. ವೈಯಕ್ತಿಕ ಆಸೆಗಳು ಕರ್ತಾವೆ, ಲೋಕದ ಆಸೆಗಳು ಇವೆಲ್ಲವೂ ಪರಿಶುದ್ಧ ಕರ್ತಾವೆ ಅಪ್ಪ. ತನ್ನ ಶರೀರಕ್ಕಾಗಿ ಲೋಕಕ್ಕಾಗಿ ಎಷ್ಟು ದುಡಿದರು ಕಳ್ಳರು ಕದ್ದುಕೊಂಡು ಹೋಗುವಾಗ ಅವು ಎಲ್ಲವೂ ನುಸಿಡಿದು ತುಕ್ಕಿಡಿದು ಹೋಗುವು. ಆದರೆ ಕರ್ತಾವೆ ನಿನಗಾಗಿ ತವಕ ಪಡುವ ಒಂದೊಂದು ಕ್ಷಣ ಕೂಡ ಒಂದೊಂದು ವ್ಯಕ್ತಿ ಕೂಡ ಕರ್ತಾವೆ ಅವಕ್ಕೆ ಜೀವಕ್ಕೆ ಕರ್ತಾವೆ ಜೀವಮಾತೆಯ ಪಟ್ಟಿಯಲ್ಲಿ ಪರಲೋಕದಲ್ಲಿ ಲೆಕ್ಕವಿರುವುದು ಕರ್ತಾವೆ. ಈ ಮನುಷ್ಯನ ಕರ್ತಾವೆ ಏತನ್ನ ಹರಿದು ಕರ್ತಾವೆ ನಿತ್ಯವಾಗಿ ಸತ್ಯಕ್ಕಾಗಿ ಜೀವಿಸುವಾಗೆ ನೀವು ಸಹಾಯ ಮಾಡಿ. ಎಲ್ಲವನ್ನ ನಿಮ್ಮ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ ಕರ್ತಾವೆ. ಮುರಿದ ಮನಸ್ಸುಳ್ಳವರನ್ನು ಕರ್ತಾವೆ ಮುಟ್ಟಿರಿ ಕರ್ತಾವೆ. ಪಾಪವನ್ನು ಅರಿಕೆ ಮಾಡಿದ ಮನುಷ್ಯರನ್ನು ಮುಟ್ಟಿರಿ. ಇನ್ನು ಪಾಪದಲ್ಲಿ ಇದ್ದೇನೆ, ಬಂಧನದಿಂದ ನನ್ನಿಂದ ಬಿಟ್ಟು ಹೋಗಲು ಆಗ್ತಾ ಇಲ್ಲ ಎನ್ನುವ ಒಪ್ಪಿಸಿಕೊಡ ಮನುಷ್ಯರನ್ನು ನೋಡಿರಿ ಕರ್ತಾವೆ. ಅಂತವರನ್ನು ಕೂಡ ಮುಟ್ಟಿರಿ ಕರ್ತಾವೆ. ಯೇಸುವಿನ ನಾಮದಲ್ಲಿ ಯಾವ ಪಾಪದಲ್ಲಿ ಸಿಕ್ಕಿದ್ದಾರೋ, ಯಾವ ಕಟ್ಟೆಯಲ್ಲಿ ಸಿಕ್ಕಿದ್ದಾರೋ ಅಂತ ಸೈತಾನನ ಬೇಡಿಗಳಿಂದ ಪಾಪಗಳಿಂದ ನೀವು ಬಿಡಿಸಲು ನಾವು ನಂಬಿದ್ದೇವೆ, ಪ್ರಾರ್ಥಿಸಿದ್ದೇವೆ. ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಪರಿಶುದ್ಧರಾಗಿ ಜೀವಿಸೋಣ. ನಾವೆಲ್ಲರೂ ಕೂಡ ಪರಿಶುದ್ಧವಾಗಿ ಜೀವಿಸೋಣ, ಪರಿಶುದ್ಧವಾಗಿ ಬಾಳೋಣ. ದೇವರು ನಮ್ಮನ್ನು ಕಾಪಾಡ್ತಾರೆ. ಆಮೆನ್. ಕರ್ತನ ಮೇಜಿನಲ್ಲಿ ನಾವು ಪಾಲುಗಾರರಾಗೋಣ. ನಾವು ಒಬ್ಬರು ನಾವು ಈ ಕಡೆ ಆ ಕಡೆ ಎಲ್ಲ ಬೈಬಲ್ ಸೈಡ್ಗಿಟ್ಟು ಎಲ್ಲರೂ ನಾವು ಮಣಕಾಲಾಗಿ ಸಿದ್ಧವಾಗಿರುವವರೆಲ್ಲರೂ ಕರ್ತನ ಕೈಯಲ್ಲಿ ನಾವು ಒಪ್ಪಿಸಿಕೊಡೋಣ. ದೀಕ್ಷಾ ಸ್ನಾನ ತೆಗೆದುಕೊಂಡು ಇರುವಂತಹ ಪ್ರತಿಯೊಂದು ಮಕ್ಕಳು ಕೂಡ ಕರ್ತನ ಭೋಜನದಲ್ಲಿ ಪಾಲುಗಾರರಾಗೋಣ. ದಿನಮಾನದಲ್ಲಿ ದೇವರು ನಮ್ಮನ್ನು ನಡೆಸುವಂತ ದೇವರಾಗಿದ್ದಾನೆ. ನಮ್ಮನ್ನು ಕಾಯುವಂತ ದೇವರು, ಕಾಪಾಡುವಂತ ದೇವರು. ಯೇಸು ಕ್ರಿಸ್ತನು, ಯಾರು ಗಲಾಟೆ ಮಾಡಬೇಡ್ರಿ. ಯೇಸು ಕ್ರಿಸ್ತನು ಅಂದು ರಾತ್ರಿ ಕೊಡಲ್ಪಟ್ಟಂತ ವೇಳೆಯಲ್ಲಿ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು
ಇದು ನಿಮಗೋಸ್ಕರವಾಗಿ ಮುರಿಯಲ್ಪಟ್ಟಂತ ನನ್ನ ಶರೀರ ಅಂತ ಹೇಳಿದನು. ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ, ಇದು ಬಹು ಜನರಿಗೋಸ್ಕರವಾಗಿ ಸುರಿಸಲ್ಪಟ್ಟಂತ ನನ್ನ ರಕ್ತ ಎಂದು ಹೇಳಿದನು. ಈ ರಕ್ತ, ಈ ಶರೀರ, ಅದು ಕರ್ತನ ದೇಹ, ಕರ್ತನ ರಕ್ತ. ಈಗೋ ನಾನು ಬರೋಣ ದಿನದವರೆಗೂ ನನ್ನನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇದನ್ನು ತಿನ್ನಿರಿ, ಕುಡಿಯಿರಿ, ನೆನಪು ಮಾಡಿಕೊಳ್ಳಿರಿ ಅಂತ ಹೇಳಿದೆ ಸ್ವಾಮಿ. ಇವತ್ತು ಈ ನಿನ್ನ ರಕ್ತ, ಈ ನಿನ್ನ ಶರೀರವನ್ನ ನಾವು ಪರಿಶುದ್ಧ ಮಾಡುತ್ತಾ ಇದ್ದೇವೆ. ಇದನ್ನು ನಾವು ತಿಂದು ಪಾಪಿಗಳಾಗಿ ಜೀವಿಸದೆ ನೀತಿವಂತರಾಗಿ, ಪರಿಶುದ್ಧರಾಗಿ, ಪ್ರಾರ್ಥಿಸುವವರಾಗಿ ಜೀವಿಸುವಂತ ಮಹಾಪದಕನ್ನ ನೀನು ನಮಗೆ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಈಗ ಈ ದಿನಮಾನಗಳಲ್ಲಿ ಕರ್ತನೆ, ಈ ನಿನ್ನ ಶರೀರ, ನಿನ್ನ ರಕ್ತ ನಮ್ಮ ಶರೀರದಲ್ಲಿ ಬರುವಾಗ ನಿನ್ನ ಹಾಗೆ ನಮ್ಮನ್ನು ಮಾರ್ಪಡಿಸಿ ನಾವು ಜೀವಿಸುವಂತ ಮಹಾಕೃಪೆಯನ್ನು ಕೊಟ್ಟು ನಡೆಸು. ಇದನ್ನ ಯಾರಾದರೂ ಅಯೋಗ್ಯವಾಗಿ, ರಹಸ್ಯವಾದ ಪಾಪಗಳಿಂದಲೂ ಕೆಟ್ಟತನಗಳಿಂದಲೂ ಬಿಡಬೇಕಾದಂತಹ ಕೆಟ್ಟ ಕಾರ್ಯಗಳು, ಯಾರನ್ನಾದರೂ ಶ್ರಮಿಸದೇ ಇರುವಂತ ಕಾರ್ಯಗಳಿದ್ದರೆ ಇದರಲ್ಲಿ ಪಾಲುಗಾರರಾಗಬೇಡ್ರಿ. ಒಂದು ವೇಳೆ ಕುಡಿತಾ ಇದ್ರೆ, ಒಂದು ವೇಳೆ ಕುಡುಕರಾಗಿದ್ರೆ, ಒಂದು ವೇಳೆ ವ್ಯಭಿಚಾರಿಗಳಾಗಿದ್ರೆ, ಒಂದು ವೇಳೆ ಅಲ್ಲಿ ನಾವು ಮಲಿನತ್ವದಲ್ಲಿರುವುದಾದ್ರೆ, ಒಂದು ವೇಳೆ ನಾವು ಅಲ್ಲಲ್ಲಿ ಬೀಡಿ, ಸಿಗರೇಟ್, ದೇವರು ಅಲ್ಲಲ್ಲಿ ಇದೆಲ್ಲ ಮಾಡ್ತಾ ಇರುವುದಾದ್ರೆ, ಇವತ್ತು ನೀವೊಂದು ತೀರ್ಮಾನ ತೆಗೆದುಕೊಂಡ್ರೆ, ದೇವರಿಗೆ ಇನ್ನು ಮುಂದೆ ನಾನು ಇದು ದೇವರಿಗೆ ಯಾವ ಗುಲಾಮತ್ವ ಪಾಪದ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಹೌದು ಸ್ವಾಮಿ, ನಮ್ಮನ್ನ ಕ್ಷಮಿಸು ದೇವರೇ, ನಮ್ಮನ್ನ ಕ್ಷಮಿಸು, ನಮ್ಮನ್ನ ಕ್ಷಮಿಸು. ಇನ್ನು ಮುಂದೆ ನಾವು ಇಂಥ ಪಾಪದ ಕಾರ್ಯಗಳಲ್ಲಿ ಬೇಡದಂತೆ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೇವೆ ಸ್ವಾಮಿ. ನಾವು ಪರಿಶುದ್ಧರಾಗಿ ಜೀವಿಸುವಂತ ಕೃಪೆ ಕೊಡು. ಇದನ್ನು ಶುದ್ಧಿ ಮಾಡು, ಪರಿಶುದ್ಧ ಮಾಡು, ಅದ್ಭುತ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಯಾರೆಲ್ಲ ಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ನೀವು ದೀಕ್ಷಾಸ್ನಾನ ತಗೊಂಡಿದ್ದೀರೋ ಅವರು ಇದರಲ್ಲಿ ಪಾಲುಗಾರರಾಗಲಿ. ಇದು ನಿಮ್ಮ ಹತ್ರ ಬರುವಾಗ ಮೊದಲು ಅಲ್ಲಿ ರೊಟ್ಟಿ ಕೊಡ್ತಾರೆ, ಆಮೇಲೆ ನಿಮಗೆ ದ್ರಾಕ್ಷಿ ರಸ ಕೊಡ್ತಾರೆ. ಅದನ್ನು ನೀವು ತೆಗೆದುಕೊಳ್ಬೇಕಂತ ನಿಮ್ಮಲ್ಲಿ ನಾವು ಕೇಳುತ್ತಾ ಇದ್ದೇವೆ. ಅದು ನಿಮ್ಮ ಹತ್ರ ಬರುವಾಗ ನೀವು ಅದನ್ನು ತೆಗೆದುಕೊಳ್ಳಿ. ಪ್ರೀತಿಸುವೆ ಯೇಸು ರಾಜ, ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ
ನಿಮ್ಮ ಪವಿತ್ರ ರಕ್ತ ನಾವು ಮನುಷ್ಯರಾಗಿ ಮಾಡಿದೆ ಸ್ವಾಮಿ. ಆ ಮನುಷ್ಯ ಕುಲಕ್ಕೆ ನಾವು ಅವಮಾನ ಮಾಡದೆ ಆ ಪರಲೋಕ ದೇವರನ್ನು ನಾವು ಮತ್ತೆ ಮತ್ತೆ ಸಿಲುವಿಗೆ ಹಾಕಿಸದೆ, ನಿಮ್ಮನ್ನ ಅವಮಾನ ಪಡಿಸದೆ, ನಿಮಗೆ ಅಗೌರವವನ್ನ ತರದೆ, ನಿನಗೋಸ್ಕರವಾಗಿ ಪರಿಶುದ್ಧವಾಗಿ ಜೀವಿಸುವಂತ ಜೀವಿತವನ್ನ ನೀನು ಕೊಡಿಸುವ ಕರ್ತನೇ. ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರನ್ನ ನೀನು ನೋಡುತ್ತಾ ಇದೀಯ. ಏನ ಮುಂದೆ ನಾವು ಪಾಪಿಗಳಾಗಿದ್ರೆ ನಮಗೆ ಬೇಗ ಮರಣ ಇದೆ, ಬೇಗ ರೋಗ ಇದೆ. ಆದ್ರೆ ಪಾಪವನ್ನು ಬಿಟ್ಟು ಬಿಟ್ಟು ನಾವು ನೀತಿವಂತರಾಗಿ ಜೀವಿಸಿದ್ರೆ ನಮಗೆ ಆಶೀರ್ವಾದ, ಎಲ್ಲರಿಗಿಂತ ಮೇಲನ ಆಶೀರ್ವಾದ, ದೇವರ ಅನುಗ್ರಹ, ದೇವರ ಶಕ್ತಿ ನಮ್ಮನ್ನು ಕಾಯುತ್ತದೆ. ಈ ದಿನಮಾನದಲ್ಲಿ ಕರ್ತನೆ ತೆಗೆದುಕೊಂಡಿರುವಂತ ಈ ದೇವರ ನಿನ್ನ ರಕ್ತ, ಈ ನಿನ್ನ ಶರೀರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದ ನಂತರ ಇದನ್ನು ನಾವು ತೆಗೆದುಕೊಳ್ಳೋಣ. सर, हम प्रार्थना करते हैं इस प्रभुवच के लिए। अपने प्रभु को वचन अपने मन से, अपने हृदय से जो रिसीव करना है तुम्हें। धन्यवाद प्रभु, अपने जीवन पर, अपने शरीर प्राण आत्मा से हम लोग अपने जीवन से जैसे जी रहे हैं ऐसे नहीं जीना है। आप सही से नहीं जिएगा।